ವಿಮೋಚನಕಾಂಡ ಗ್ರಂಥ 32ನೇ ಅಧ್ಯಾಯ ಧ್ಯಾನ. ವಿಮೋಚನಕಾಂಡ ಗ್ರಂಥ 32ನೇ ಅಧ್ಯಾಯ. ಇದರಲ್ಲಿ ಬರೆಯಲ್ಪಟ್ಟಂಥ ವಚನಗಳ ಸಂಖ್ಯೆ 35. 35 ವಾಕ್ಯಗಳಲ್ಲಿ ವೃತ್ತಾಂತ. ಇಸ್ರಾಯೇಲ್ ಪ್ರಜೆಗಳು ಕೆಂಪು ಸಮುದ್ರ ದಾಟಿದ ನಂತರ ಸೀನಾಯಿ ಪರ್ವತದ ಬಳಿಯಲ್ಲಿ ದೇವರ ಆಜ್ಞೆಯ ಮೇರೆಗೆ ಸೇರಿ ದೇವರ ಪ್ರತ್ಯಕ್ಷತೆಗಾಗಿ ಎದುರು ನೋಡುತ್ತಾ ಇರುವಾಗ 19ನೇ ಅಧ್ಯಾಯ 20ನೇ ಅಧ್ಯಾಯದಲ್ಲಿ ದೇವರಾದ ಯೆಹೋವನು ಮೋಶೆಯನ್ನು ಬೆಟ್ಟದ ಮೇಲೆಗೆ ಕರೆದು ಮೋಶೆಯೊಟ್ಟಿಗೆ ದೇವರು ಮಾತಾಡಿದನು. ಮೋಶೆ ಬೆಟ್ಟದ ಮೇಲೆ ಹೋದಾಗ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ 40 ದಿನಗಳು ಇದ್ದಾನೆ. ಆ ಸಮಯದಲ್ಲಿ ಇಸ್ರಾಯೇಲರು ಮೋಶೆಗಾಗಿ ಎದುರು ನೋಡುತ್ತಾ ತಮ್ಮ ತಾಳ್ಮೆಯನ್ನು ಬಿಟ್ಟರು. ಅದರ ನಿಮಿತ್ತವಾಗಿ ಅವರು ಆರೋನನ ಬಳಿಗೆ ಬಂದು ಅವರಿಗಾಗಿ ದೇವರುಗಳನ್ನು ಮಾಡಿಕೊಡು, ಐಗುಪ್ತ ದೇಶದಿಂದ ನಮ್ಮನ್ನು ಕರಕೊಂಡು ಬಂದ ಆ ಮೋಶೆ ಏನಾದನೋ ಗೊತ್ತಿಲ್ಲ ಎಂದು ಹೇಳಿದರು. ಮೊದಲ 6 ವಾಕ್ಯಗಳು ನಮಗೆ ನೆನಪು ಮಾಡುತ್ತದೆ. 7ನೇ ವಾಕ್ಯದಿಂದ 10ನೇ ವಾಕ್ಯದವರೆಗೂ ನೋಡುವಾಗ ದೇವರು ಮೋಶೆಯೊಟ್ಟಿಗೆ ಮಾತಾಡಿ, ನೀನು ಇಳಿದು ಹೋಗು, ಅಲ್ಲಿ ಪ್ರಜೆಗಳು ಹೇಗೆ ಇದ್ದಾರೆ ಗೊತ್ತಾ, ಅವರು ಅವಿಧೇಯರಾಗಿದ್ದಾರೆ ಎಂದು ಮೋಶೆಗೆ ಅವರ ನಿಜ ಸ್ಥಿತಿಯನ್ನು ವಿವರ ಮಾಡುತ್ತಾ ಇದ್ದಾನೆ. 11ನೇ ವಾಕ್ಯದಿಂದ 14ನೇ ವಾಕ್ಯದವರೆಗೂ ಕೂಡ ಮೋಶೆಯೊಟ್ಟಿಗೆ ದೇವರು ವಿಜ್ಞಾಪನೆ ಮಾಡುತ್ತಾ ಇದ್ದಾನೆ. ಮೋಶೆ ದೇವರಿಗೆ ವಿಜ್ಞಾಪನೆ ಮಾಡುತ್ತಾ ಇದ್ದಾನೆ, ಅವರನ್ನು ನಾಶ ಮಾಡಬೇಡ ಎಂದು. 15ರಿಂದ 18 ವಾಕ್ಯದವರೆಗೂ ನೋಡುವಾಗ ಮೋಶೆ ಭಕ್ತನು ಬೆಟ್ಟದಿಂದ ಇಳಿದು ಬರುತ್ತಾ ಆ ಹಲಿಗೆಗಳನ್ನು ಕೆಳಗೆ ತೆಗೆದುಕೊಂಡು ಬರುವಾಗ ಒಂದು ಧ್ವನಿ ಕೇಳುತ್ತಾ ಇದೆ. ಯೆಹೋಶುವ ಮೋಶೆಯನ್ನು ಸೇರಿಕೊಂಡನು. ಆ ಧ್ವನಿ ಜಯಧ್ವನಿಯೂ ಅಲ್ಲ, ಉತ್ಸವ ಧ್ವನಿಯೇ ಅಂದನು. ಜಯಧ್ವನಿ ಅಲ್ಲ, ಸಂಗೀತ ಧ್ವನಿ ಕೇಳುತ್ತಾ ಇದ್ದಾನೆ. 19-20ರಲ್ಲಿ ಪಾಳೆಯಕ್ಕೆ ಮೋಶೆ ಇಳಿದು ಬಂದಾಗ ಅವರ ಒಂದು ಪಾಪವನ್ನು ನೋಡಿದನು. ಕೋಪದಿಂದ ಆ ಹಲಿಗೆಗಳನ್ನು ಒಡೆದು ಬಿಟ್ಟನು. 20ರಲ್ಲಿ ಅವರನ್ನು ಗದರಿಸಿ ಆ ವಿಗ್ರಹವನ್ನು ಬೆಂಕಿಯಿಂದ ಸುಟ್ಟು ಅರೆದು ಪುಡಿ ಮಾಡಿ ನೀರಿನ ಮೇಲೆ ಹಾಕಿ ಅವರಿಗೆ ಕುಡಿಸಿದನು. 21ರಿಂದ 24ನೇ ವಾಕ್ಯದವರೆಗೂ ಆರೋನನು ಮೋಶೆಯನ್ನು ಕ್ಷಮಾಪಣೆ ಕೋರುತ್ತಾ ಇದ್ದಾನೆ, ತಪ್ಪಾಯಿತು. 25ರಿಂದ 32ನೇ ವಾಕ್ಯದವರೆಗೂ ವಿಗ್ರಹಾರಾಧನೆ ನಿಮಿತ್ತವಾಗಿ ಅದರ ಕುರಿತಾಗಿ ಆದಂಥ ಬಾಧೆ ಕುರಿತಾಗಿ ವಿವರಿಸಲಾಗಿದೆ. ಇನ್ನು 33-35ನೇ ವಾಕ್ಯದವರೆಗೂ ನೋಡುವಾಗ ದೇವರ ಸನ್ನಿಧಿಯಲ್ಲಿ ದೇವರ ಬಳಿಗೆ ಮೋಶೆ ತಿರುಗಿ ಹೋಗಿ ಅವರನ್ನು ಕ್ಷಮಿಸಬೇಕು ಎಂದು ಬೇಡುವುದನ್ನು ನಾವು ನೋಡುತ್ತೇವೆ. ಈ ವಿಧವಾಗಿ 32ನೇ ಅಧ್ಯಾಯ ನಮಗೆ ಕಾಣುತ್ತದೆ. ವಾಕ್ಯ ಪ್ರಕಾರ ಓದಿ ಧ್ಯಾನ ಮಾಡೋಣ. ನೀವು ಪ್ರತಿಯೊಂದು ವಾಕ್ಯದಲ್ಲಿರುವಂಥ
ಸಂದೇಶವನ್ನು ಗ್ರಹಿಸಿ ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಿರಿ. ಬೈಬಲ್ ಇಸ್ ದ ರೆಕಾರ್ಡ್ ಆಫ್ ದ ಫೇಲಿಯರ್ಸ್ ಆ್ಯಂಡ್ ದ ಸಕ್ಸಸ್ಸಸ್ ಆಫ್ ದ ಲೀಡರ್ಸ್ ಆ್ಯಂಡ್ ದ ಪೀಪಲ್. ಸತ್ಯವೇದ ಗ್ರಂಥವು ವಿಜಯ ಮತ್ತು ಅಪಜಯಗಳ ವಿವರದಿಂದ ಕೂಡಿದ ಒಂದು ಗ್ರಂಥವಾಗಿ ಕಾಣುತ್ತೇವೆ. ಇಸ್ರೇಲ್ ಜನಾಂಗ ವೈಫಲ್ಯತೆಗಳು, ದೇವರ ಸೇವಕನಾಗಿ ಮೋಶೆ ಯಾವ ವಿಧವಾಗಿ ಪ್ರಜೆಗಳೊಟ್ಟಿಗೆ ಕೆಲಸ ಮಾಡಿದನೋ, ಈ ವಿವರಗಳೆಲ್ಲ ಕೂಡ ನಮಗೆ ಕಾಣುತ್ತದೆ. 32ನೇ ಅಧ್ಯಾಯ, ವಿಮೋಚನಕಾಂಡ 32 1ನೇ ವಾಕ್ಯ. ಮೋಶೆ ಬೆಟ್ಟದಿಂದ ಇಳಿಯದೆ ತಡ ಮಾಡಿದ್ದನ್ನು ಇಸ್ರಾಯೇಲರು ನೋಡಿ ಆರೋನನ ಬಳಿಗೆ ಕೂಡಿ ಬಂದು, ಏಳು, ನಮ್ಮ ಮುಂದುಗಡೆಯಲ್ಲಿ ಹೋಗುವುದಕ್ಕೆ ನಮಗೆ ದೇವರುಗಳನ್ನು ಮಾಡಿಕೊಡು. ಐಗುಪ್ತ ದೇಶದಿಂದ ನಮ್ಮನ್ನು ಕರಕೊಂಡು ಬಂದ ಆ ಮೋಶೆಯು ಏನಾದನೋ ಗೊತ್ತಿಲ್ಲ ಎಂದು ಹೇಳಿದರು. ನಾನು ಈ ವಿವರವನ್ನು ನಿಮಗೆ ಹೇಳುವಾಗ ಜಾಗ್ರತೆಯಿಂದ ಕೇಳಿಸಿಕೊಳ್ಳ್ರಿ. ಇಟ್ ಈಸ್ ಲೈಕ್ ಎ ಮಿರರ್. ದೇವರ ವಾಕ್ಯ ಕನ್ನಡಿ ಇದ್ದ ಹಾಗೆ. ಅದರಲ್ಲಿ ನಾವು ವಾಕ್ಯವನ್ನು ಓದುವಾಗ ನಮ್ಮ ಪ್ರತಿಬಿಂಬ ಕಾಣುತ್ತದೆ. ಇಸ್ರಾಯೇಲರ ಕುರಿತಾಗಿ, ಮೋಶೆ ಕುರಿತಾಗಿ ಓದುತ್ತಾ ಇರುವಾಗ ದೇವರು ನಮ್ಮ ವ್ಯಕ್ತಿಗತ ಪ್ರತಿಬಿಂಬ, ಅವರ್ ಫೇಸ್ ಆಫ್ ಇಂಟರ್ನಲ್ ಪರ್ಸನಾಲಿಟಿ, ನಮ್ಮ ಅಂತರಂಗ ವ್ಯಕ್ತಿತ್ವವನ್ನು ವಾಕ್ಯದಲ್ಲಿ ನಮಗೆ ತೋರಿಸುತ್ತಿದ್ದಾನೆ. ನೆನಪಿಟ್ಟುಕೊಳ್ಳಿ. ಆದುದರಿಂದ ಇಸ್ರಾಯೇಲರು ಮೋಶೆ ಬೆಟ್ಟದಿಂದ ಇಳಿಯದೆ ತಡ ಮಾಡಿದ್ದನ್ನು ನೋಡಿದರು. ಇಲ್ಲಿ ಕೆಲವು ವಿಷಯವನ್ನು ನಿಮಗೆ ಹೇಳುತ್ತೇನೆ. ಅವರು ದೇವರ ಸಮಯವನ್ನು ಆಕ್ರಮಣ ಅಥವಾ ಅರ್ಥ ಮಾಡಿಕೊಳ್ಳದೆ ಹೋದರು. ದೇವರು ಒಂದು ಸಂಕಲ್ಪದ ಮೇರೆಗೆ ಮೋಶೆಯನ್ನು 40 ದಿನಗಳು ಅಲ್ಲಿ ಇಟ್ಟುಕೊಂಡಿದ್ದಾನೆ. ದೇವ ದರ್ಶನದ ಗುಡಾರದ ಮಾದರಿಯನ್ನು, ತನ್ನ ಸಂಪೂರ್ಣವಾದ ಸಂಕಲ್ಪವನ್ನು ಮೋಶೆಗೆ ತಿಳಿಯಪಡಿಸಿ, ಧರ್ಮಶಾಸ್ತ್ರವನ್ನು 2 ಹಲಿಗೆಗಳ ಮೇಲೆ ದೇವರೇ ಸ್ವಯವಾಗಿ ತಯಾರು ಮಾಡಿ, ತಾನೇ ತನ್ನ ಕೈಯಿಂದ ಬರೆದು ಅವರಿಗಾಗಿ ಕೆಳಗಡೆ ಕಳಿಸುವುದಕ್ಕಾಗಿ ಆತನ ದೇವರು ಕೆಲಸ ಮಾಡುತ್ತಾ ಇರಬೇಕಾದ್ರೆ ಅದನ್ನು ಇಸ್ರಾಯೇಲರು ಅರ್ಥ ಮಾಡಿಕೊಳ್ಳದೆ ತಡ ಮಾಡಿದನು ಅಂದುಕೊಳ್ಳುತ್ತಿದ್ದಾರೆ, ಆಲಸ್ಯ ಮಾಡುತ್ತಾ ಇದ್ದಾರೆ. ಈ ದಿನಗಳಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ದೊಡ್ಡ ಸಮಸ್ಯೆ ಇದೇ ಆಗಿದೆ. ನಮ್ಮ ಜೀವಿತದಲ್ಲಿ, ನಮ್ಮ ಉದ್ದೇಶದಲ್ಲಿ, ಸಮಯದ ಕುರಿತಾಗಿರುವಂಥ ನಮ್ಮ ಆಲೋಚನೆಗಳು ನಿಜ ಎಂದು ಅನಿಸುತ್ತದೆ, ಆದರೆ ಸತ್ಯವಲ್ಲ. ಆಲ್ ಫ್ಯಾಕ್ಟ್ಸ್ ಆರ್ ನಾಟ್ ಟ್ರೂತ್ಸ್. ಕಾಣುವುದಕ್ಕೆ 40 ದಿನಗಳು ನಿಜನೇ, ಅದು ದೀರ್ಘಾವಧಿಯಾಗಿದೆ. 40 ದಿನಗಳು ಮೋಶೆ ಅವರಿಗೆ ಕಾಣಲಿಲ್ಲ. ಆದುದರಿಂದ ಇಸ್ರಾಯೇಲರು ಮೋಶೆ ಸತ್ತು ಹೋದನೇನೋ, ಯಾಕೆಂದರೆ ಸೀನಾಯಿ ಪರ್ವತದಲ್ಲಿ ದೇವರ ಅಗ್ನಿ ಇಳಿದು ಬಂದದ್ದು, ಆ ಗುಡುಗು, ಆ ಮಿಂಚು, ಆತನ ಸ್ವರ ಭಯಂಕರವಾದದ್ದು, ಇದೆಲ್ಲವನ್ನ ಅವರು ನೋಡಿದ್ದಾರಲ್ವಾ. ಅದರಿಂದಾಗಿ ಮೋಶೆ ಏನಾದನೋ, ಆ ಮೋಶೆ ಅನ್ನುವವನು ಏನಾದನೋ ಗೊತ್ತಿಲ್ಲ ನಮಗೆ. ನಾವು ಇವಾಗ ಯಾರ ಕಡೆಯವರಾದವೆ ಗೊತ್ತಾ? ನಡೆಸಲ್ಪಡುವವನಾಗದೆ ಹೋದೆವು. ನೋಡಿ, ಇಸ್ರಾಯೇಲರು ಅವರ ಒಂದು ಇಗ್ನೋರೆನ್ಸ್,
ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಗಾಡ್ಸ್ ನಾಲೆಡ್ಜ್. ಅವರು ಮಿಸ್ಗೈಡ್ ಆದರು. ಅವರನ್ನು ಅವರೇ ತಪ್ಪಿಸಿಕೊಳ್ಳುತ್ತಾ ಇದ್ದಾರೆ. ನಮ್ಮ ಮಾತನ್ನು ಕೇಳಿ. ನೀನು ಕ್ರೈಸ್ತನಾಗಿದ್ದರೆ ನಿನ್ನ ತಲಾಂತುಗಳಲ್ಲಿರುವಂಥ ಆಲಸ್ಯ ದೇವರ ಒಂದು ವಿಧಾನಗಳ ಮೇಲೆ ಇರುವಂಥ ಆಲಸ್ಯ ಅಲ್ಲ ಅನ್ನುವುದನ್ನು ನೀವು ಕಲಿಯುವಾಗ ದೊಡ್ಡ ತಪ್ಪಿನಿಂದ ನೀವು ತಪ್ಪಿಸಿಕೊಳ್ಳುತ್ತೀರಾ. ಅರ್ಥ ಆಗ್ತಾ ಇದೆಯಾ? ಅವರು ತಮ್ಮ ಸ್ವಂತ ಆಲೋಚನೆ ಮಾಡಿದರು. ದ್ಯಾಟ್ ಈಸ್ ಸಿನ್. ಏದೇನ್ ತೋಟದಲ್ಲಿ ಆದಾಮನು ಇದನ್ನೇ ಮಾಡಿದ. ಪಾಪದಿಂದ ವಿಮೋಚಿಸಲ್ಪಡುವುದಕ್ಕಾಗಿ, ಅದರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ, ದೇವರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ, ಅವಮಾನದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ, ನಾಚಿಕೆಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಗಿಡಗಳ ಹಿಂದುಗಡೆ ಹೋಗಿ ಅಂಜೂರದ ಎಲೆಗಳನ್ನು ತೊಟ್ಟುಕೊಂಡರು. ಸ್ವ ಉದ್ದೇಶ, ಸ್ವಜ್ಞಾನ, ದೇವರನ್ನು ಆಶ್ರಯಿಸಿಕೊಳ್ಳದೆ ಸ್ವಯವಾಗಿ ಆ ಪರಿಸ್ಥಿತಿಯನ್ನು ಅವರು ಎದುರಿಸಿದರು. ಅದೇ ವೈಫಲ್ಯತೆ. ಇಲ್ಲಿ ಪ್ರಜೆಗಳು ಕೂಡ ಮೋಶೆ ದೇವರ ಬಳಿ ಇರುವಾಗ 40 ದಿನಗಳು ದೇವರ ಉದ್ದೇಶದಲ್ಲಿ ಇರುವಾಗ ದೇವರು ತಡ ಮಾಡುತ್ತಾ ಇದ್ದಾನೆ. ಮೋಶೆ ಏನಾದನೋ, ಒಂದು ವೇಳೆ ಸತ್ತು ಹೋಗಿರಬಹುದು ಎಂದು ನಾವು ಅಂದುಕೊಳ್ಳುತ್ತಿದ್ದೇವೆ ಅನ್ನುವಂಥ ಅರ್ಥನೇ ಇದರಲ್ಲಿ ಬರುತ್ತೆ. ಮೋಶೆ ಸತ್ತು ಹೋಗಿರಬಹುದೇನೋ. ದೇವರು ಮೋಶೆಯನ್ನು ಕರೆಸಿಕೊಂಡು ಮಾತನಾಡುತ್ತಾ ಏರ್ಪಾಡು ಮಾಡುತ್ತಾ ಇದ್ದರೆ ಇವರು ಏನಂದುಕೊಂಡರು? ದೇ ಮಿಸ್ಅಂಡರ್ಸ್ಟುಡ್. ಅವರು ಅರ್ಥ ಮಾಡಿಕೊಳ್ಳುತ್ತಾ ಇದ್ದಾರೆ. 90% ಆಫ್ ಪ್ರಾಬ್ಲಮ್ಸ್ ಫ್ರಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದರಿಂದ 90% ತಪ್ಪಾದ ಕಾರ್ಯಗಳು ನಡೆಯುತ್ತದೆ. ತಡ ಮಾಡುತ್ತಾ ಇದ್ದಾನೆ. ಡಿಲೇ, ಆಲಸ್ಯತನ. ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದ ನಂತರ 25 ವರ್ಷಗಳು ಪರೀಕ್ಷಿಸಿದನು. ಗಾಡ್ ಟೆಸ್ಟೆಡ್ ಹಿಸ್ ಫೇತ್ ಫಾರ್ 25 years. ಅಬ್ರಹಾಮನು ಅದರಲ್ಲಿ ನಿಷ್ಫಲನಾದನು. ದೇವರು ಅದನ್ನು ವಾಗ್ದಾನ ಮಾಡಿದ ಪ್ರಕಾರ ಅವನಿಗೆ ಮಗನನ್ನು ಕೊಟ್ಟನು. ದೇವರು ಯಾವತ್ತೂ ಆಲಸ್ಯ ಮಾಡುವಾತನಲ್ಲ. ನಾವೇನು ಅಂದುಕೊಳ್ಳುತ್ತೇವೆ ಅಂದರೆ, ನಾವು ಅಂದುಕೊಂಡಂಥ ಸಮಯದಲ್ಲಿ, ವಿಧಾನದಲ್ಲಿ, ನಾವು ಆಶಿಸಿದ ಪದ್ಧತಿಯಲ್ಲಿ ಎಲ್ಲ ನೆರವೇರಬೇಕು ಅಂದುಕೊಳ್ಳುತ್ತೇವೆ. ನಮಗೆ ಅರ್ಥವಾಗುವುದು ಒಂದೇ, ದೇವರ ಸಮಯ ಬೇರೆ, ನಮ್ಮ ಸಮಯ ಬೇರೆ. ನಮ್ಮ ಊಹೆ ಬೇರೆ, ದೇವರ ಆಲೋಚನೆಗಳು ಬೇರೆ. ಅವರು ತಪ್ಪು ದಾರಿ ಹಿಡಿಯುವುದಕ್ಕೆ ಕಾರಣ ಅವರ ಆಲೋಚನೆ. ಅವರು ಆಲೋಚನೆಯಲ್ಲಿ ತಪ್ಪಿ ಹೋದರು. ಅವರು ಆಲೋಚನೆಯಲ್ಲಿ ತಾಳ್ಮೆ ಇಲ್ಲದೆ ಹೋದರು. ತಡ ಮಾಡಿದ್ದನ್ನು ಅವರು ನೋಡಿದರು. ಇಟ್ ಈಸ್ ಫ್ಯಾಕ್ಟ್. ಅದು ಸತ್ಯನೇ. ನೋ ಕಮ್ಯುನಿಕೇಶನ್ ಬಿಟ್ವೀನ್ ಇಸ್ರಾಯೇಲ್ ಆ್ಯಂಡ್ ಬಿಟ್ವೀನ್ ಮೋಸೆಸ್. ಯಾವ ವಿಧವಾದ ಸಂಬಂಧ ಅವರ ಇಬ್ಬರ ಮಧ್ಯದಲ್ಲಿ ನಡೆಯಲಿಲ್ಲ. ಮೋಶೆ ಅಲ್ಲೇ ಇದ್ದು ಬಿಟ್ಟ, ಇಲ್ಲಿ ಬೆಟ್ಟದ ತಳದಲ್ಲೇ ಇದ್ದಾರೆ. ಮೇಲೆ ಹೋಗೋದಕ್ಕೆ ಇವರಿಗೆ ಭಯ. ಒಂದು ವೇಳೆ ಸಾಯುವಿರಿ. ದೇವರ ವಾಕ್ಯ ಹೇಳ್ತಾ ಇದೆ, ಬೆಟ್ಟವನ್ನು ಮುಟ್ಟಬಾರದು. ಒಂದು ತೀರ್ಮಾನ ಅವರು ತೆಗೆದುಕೊಂಡರು. ಒಂದು ಪರ್ಯಾಯ ಆಲೋಚನೆ ಅವರು ಮಾಡಿದರು. ಇದನ್ನು ನೋಟ್ ಮಾಡಿಕೊಳ್ಳಿ. ದೇವರ ಸಂಬಂಧವಾದ ವಿಷಯದಲ್ಲಿ ಒಂದೇ ವಿಧಾನ ಹೊರತುಪಡಿಸಿ ಬೇರೆ ವಿಧಾನ ಇರುವುದಿಲ್ಲ. ಆತನ ಹೌದು ಅಂದರೆ ಹೌದು, ಇಲ್ಲ ಅಂದರೆ ಇಲ್ಲ ಅನ್ನುತ್ತಾನೆ. ಪರ್ಯಾಯ ವಿಧಾನವನ್ನು ಸಾರಳು ಅಬ್ರಹಾಮನು ಹುಡುಕಿದ್ರು. ಹಾಗರಳನ್ನು ಕರೆತಂದರು. ಇಷ್ಮಾಯೇಲ ಹುಟ್ಟಿದ.
ಪ್ರಪಂಚ ಈ ದಿನಗಳಲ್ಲಿ ಕಷ್ಟಪಡುತ್ತಾ ಇದೆ. ಆ ಒಂದು ದುರಾಲೋಚನೆ ನಿಮಿತ್ತವಾಗಿ ಇಸ್ರೇಲರಿಗೆ ಅರಬಿಯರ ಮಧ್ಯದಲ್ಲಿ ನಡೆಯುವಂಥ ಯುದ್ಧಗಳೆಲ್ಲದಕ್ಕೂ ಕಾರಣ ಆ ದಿನದಲ್ಲಿ ಮಾಡಿದ ಅವರ ಆಲೋಚನೆ ಮೇರೆಗೆ ಮಾಡಿದ ತಪ್ಪುಗಳು. ಅಬ್ರಹಾಮ ಸರಳ ಆಲೋಚನೆ ಸರಿ ಇರಲಿಲ್ಲ. ಸರಿಯಾದ ಆಲೋಚನೆ ಮಾಡದೇ ಇರುವುದರಿಂದ ಅವರ ಜೀವಿತದಲ್ಲಿ ಅವರ ಸಂತಾನಕ್ಕೆ ಒಂದು ನಷ್ಟವಾಗಿ ಕಷ್ಟವಾಗಿ ಮಾರ್ಪಟ್ಟಿದೆ. ಇಟ್ ಈಸ್ ಟ್ರೂತ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಗಾಡ್ಸ್ ಟೈಮಿಂಗ್ಸ್. ವೆಯ್ಟ್ ಅಪಾನ್ ದ ಲಾರ್ಡ್, ವೆಯ್ಟ್ ಅಪಾನ್ ದ ಲಾರ್ಡ್, ವೆಯ್ಟ್ ಅಪಾನ್ ದ ಲಾರ್ಡ್. 40 ವರ್ಷಗಳು ಇವರು 40 ದಿನಗಳು ಇವರು ಕಾಯಲಿಲ್ಲ. ಆದರೆ ನೋಹನು 1 ವರ್ಷ ಕಾದನು. ನಾವೆಯ ಒಳಗೆ ಜಲಪ್ರಳಯ ಕೊಡುತ್ತೇನೆ ಅಂದ ನಂತರ 100 ವರ್ಷದ ನಂತರ ಕೊಟ್ಟನು. ನೋಹನು 100 ವರ್ಷ ಕಾದನು. ಅರ್ಥ ಆಗ್ತಾ ಇದೆಯಾ? ನೋಹನು ಕಾದನು. ನೋಹನು ಎದುರು ನೋಡಿದ. ನಂಬಿಕೆ ತಂದುಕೊಳ್ಳಲಿಲ್ಲ. 25 ವರ್ಷ ಅಬ್ರಹಾಮನು ಕಾದನು. ನಂಬಿಕೆ ತಂದುಕೊಳ್ಳಲಿಲ್ಲ. ಇಸ್ರಾಯೇಲರು 40 ದಿನಗಳ ಒಳಗೇನೆ ತಪ್ಪಾದ ದಾರಿಯನ್ನು ಹಿಡುತ್ತಾ ಇದ್ದಾರೆ. ದೇವರಿಗೆ ಅವಿಧೇಯರಾಗುತ್ತಾ ಇದ್ದಾರೆ. ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ಗಾಡ್ಸ್ ಪ್ಲಾನ್ ಫಾರ್ ಯು. ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ಗಾಡ್ಸ್ ಪ್ರಾವಿಷನ್ ಫಾರ್ ಯು. ದೇವರು ನಿಮಗೆ ಕೊಟ್ಟಂಥ ಕೃಪಾ ವರಗಳನ್ನು ಅರ್ಥ ಮಾಡಿಕೊಳ್ಳಬೇಡಿ. ದೇವರನ್ನು ನೆನಪು ಮಾಡಿಕೊಳ್ಳಿರಿ. ದೇವರು ಮಾತು ಕೊಟ್ಟ, ಅದನ್ನು ನೆರವೇರಿಸುತ್ತಾನೆ. ಆಕಾಶ ಭೂಮಿ ಅಳಿದು ಹೋದರೂ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ ಅಂದನು. ಆತನ ಮಾತುಗಳು ಸ್ಥಿರವಾದವುಗಳು, ಶಾಶ್ವತವಾದವು, ತೊಲಗಿ ಹೋಗುವುದಿಲ್ಲ, ನಾಶವಾಗುವುದಿಲ್ಲ. ಒಂದು ಸೊನ್ನೆಯಾದರೂ ಗುಡುಸಾದರೂ ಅಳಿದು ಹೋಗುವುದೇ ಇಲ್ಲ. ಇಸ್ರಾಯೇಲರು ಆರೋನನ ಬಳಿಗೆ ಕೂಡಿ ಬಂದರು. ಪ್ರತಿಯೊಂದು ಪದ ಪ್ರಾಮುಖ್ಯ. ಪ್ರಜೆಗಳೆಲ್ಲರೂ ಕೂಡಿ ಬಂದರು, ಐಕ್ಯವಾದರು. ಬಹಳ ಸಂದರ್ಭದಲ್ಲಿ ನಾವು ತಪ್ಪು ಮಾಡುವುದಕ್ಕಾಗಿ ಕೂಡಿ ಬರುತ್ತಾ ಇರುತ್ತೇವೆ. ಕ್ರೈಸ್ತನ ಮೇಲೆ ಕ್ರೈಸ್ತಯೇತರರು ಅನ್ಯ ಜನಗಳು ಮಾತಿನಿಂದ ದಾಳಿ ಮಾಡುವಾಗ, ಭೌತಿಕವಾಗಿ ದಾಳಿ ಮಾಡುವಾಗ, ಬಿಬ್ಲಿಕಲ್ ಪ್ಯಾಟರ್ನ್ ಆಫ್ ವರ್ಕ್ ಇಸ್ ಡಿಫ್ರೆಂಟ್. ಬೈಬಲ್ ರೀತಿಯಾದ ವಿಧಾನ ಬೇರೆ, ಶಾರೀರಿಕ ಪರವಾದ ವಿಧಾನ ಬೇರೆ. ಈ ದಿನಗಳಲ್ಲಿ ಸಮಾಜದಲ್ಲಿ ಕ್ರೈಸ್ತ ನಾಯಕತ್ವ ಸಮಾಜ ಪರವಾಗಿ ಸ್ಪಂದಿಸುವ ಹಾಗೆ ಇದೆ. ದೇವರ ವಾಕ್ಯದ ಪ್ರಕಾರ ನಡೆಯದೆ ಭೌತಿಕವಾದ ವಿಧಾನದಲ್ಲಿ ಸ್ಪಂದಿಸುವ ರೀತಿಯಲ್ಲಿ ತಯಾರಾಗುತ್ತಾ ಇದ್ದಾರೆ. ಕಾರಣ ಏನಂದರೆ ಅವರು ವಾಕ್ಯವನ್ನು ತಿರಸ್ಕಾರ ಮಾಡುತ್ತಾ ಇದ್ದಾರೆ. ಅರಿವಿಲ್ಲದ ಹಾಗೆ, ದೇವರ ವಾಕ್ಯದ ಅವಧಾನ ಇಲ್ಲದ ಹಾಗೆ ಇದ್ದಾರೆ. ದೇವರ ವಾಕ್ಯದ ಪ್ರಕಾರ ನಡೆಯುವುದಕ್ಕಾಗಿ ಜಾಗ್ರತೆಯಿಂದ ಇರಬೇಕು. ಇಲ್ಲಿ ಕೂಡ ಅವರು ಕೂಡಿಕೊಂಡರು. ದೇ ವೇರ್ ಯುನೈಟೆಡ್ ಟುಗೆದರ್. ನಿಮಗೆ ಗೊತ್ತಲ್ವಾ, ಯೂನಿಟಿ ಇಸ್ ದ ಸ್ಟ್ರೆಂತ್. ಕೂಡಿಕೊಂಡರು. ಅವರ ಆಲೋಚನೆ ಬಲ ಹೊಂದಿದೆ. ಅವರೆಲ್ಲರೂ ಎದ್ದು ಬಂದಿದ್ದಾರೆ. ಆರೋನನು ಬಹಳ ದೊಡ್ಡವನು. ಇಸ್ರಾಯೇಲರಿಗೆ ಒಂದು ವಿಧವಾಗಿ ಮೆಂಟರ್, ನಾಯಕತ್ವ, ಆಲೋಚನಾಕರ್ತನು. ಮೋಶೆಗಾಗಿ ಕಾಯೋಣ ಅಂತ ಹೇಳದೆ ಪರ್ಯಾಯವಾಗಿ ಆಲೋಚನೆ ಮಾಡೋಣ ಅನ್ನುವಾಗ ಅವನು ಅದನ್ನು ಅಂಗೀಕಾರ ಮಾಡಿದ. ನೋಡಿ, ಲೀಡರ್ಸ್ ಸಮ್ಟೈಮ್ಸ್, ನಾಯಕರು ಕೆಲವೊಂದು ಸಂದರ್ಭದಲ್ಲಿ ಪ್ರಜೆಗಳ ಹೆಚ್ಚಿನ ಜನಸಂಖ್ಯೆ ಆಲೋಚನೆ ಮೇರೆಗೆ ಹೋಗುವುದಕ್ಕೆ ಅವರು ಕೂಡ ಒಪ್ಪಿಕೊಳ್ಳುವವರಾಗಿದ್ದಾರೆ. ಅವರೊಟ್ಟಿಗೆ ಸೇರಿ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ನಡೆದು ಬಿದ್ದು ಹೋದ ನಾಯಕತ್ವಗಳು ತುಂಬ ಇದೆ. ನಾಯಕನು ತನ್ನ ಒಂದು ಪಾಲಿಸಿ ಪ್ರಕಾರ ನಡೆಯಬೇಕೇ ಹೊರತು ಒಪಿನಿಯನ್ ಪ್ರಕಾರ ನಡೆಯಬಾರದು. ಜಾಗ್ರತೆಯಿಂದ ಕಲಿಯುವಂಥ ವಿಷಯ.
ಆಸ್ ಅ ಲೀಡರ್ ಆಡಮ್ ಫೇಲ್ಡ್. ಅವರನ್ನು ನಡೆಸಬೇಕಾದವನು ಅವರ ಕೈಯಿಂದ ನಡೆಸಲ್ಪಡುತ್ತಾ ಇದ್ದಾನೆ, ಅದು ಫೇಲಿಯರ್. ಒಬ್ಬ ನಾಯಕನು ಪ್ರಜೆಗಳನ್ನು ನಡೆಸಬೇಕು, ಪ್ರಜೆಗಳನ್ನು ಗದರಿಸಬೇಕು, ಪ್ರಜೆಗಳನ್ನು ಸರಿ ಮಾಡಬೇಕು, ಪ್ರಜೆಗಳನ್ನು ಅವರ ಮಾರ್ಗಗಳಲ್ಲಿ ನಡೆಸಬೇಕು, ಎಚ್ಚರಿಕೆ ಕೊಡಬೇಕು. ಪ್ರಜೆಗಳು ಏನು ಹೇಳ್ತಾ ಇದ್ದಾರೋ ಅದನ್ನು ಆರೋನನು ಕೇಳುತ್ತಾ ಇದ್ದಾನೆ. ಅವರು ಏನನ್ನುತ್ತಾರೋ ಅದನ್ನೇ ಒಪ್ಪುತ್ತಿದ್ದಾನೆ. ತಾನು ನಡೆಸಬೇಕಾದ ವ್ಯಕ್ತಿ ಆಗಿರುವಾಗ ನಡೆಸಲ್ಪಡುತ್ತಾ ಇದ್ದಾನೆ. ಒಬ್ಬ ನಾಯಕನು ಗಾಂಭೀರ್ಯದಿಂದ ಇರಬೇಕು. ಎ ಟ್ರೂ ಲೀಡರ್ ನೆವರ್ ಅಟ್ರಾಕ್ಟ್ಸ್ ಪೀಪಲ್. ಹಿಸ್ ಲೀಡರ್ಶಿಪ್ ಅಟ್ರಾಕ್ಟ್ಸ್ ಟು ಪೀಪಲ್ ಟು ಫಾಲೋ ಹಿಮ್. ನಿಜವಾದ ನಾಯಕತ್ವ ಇರುವಂಥ ನಾಯಕನು ಪ್ರಜೆಗಳ ಒಪ್ಪಿಗೆಗಾಗಿರುವುದಿಲ್ಲ. ಪ್ರಜೆಗಳು ನಾಯಕತ್ವ ವಹಿಸುವಂಥ ನಾಯಕನನ್ನು ಒಪ್ಪುವ ಹಾಗೆ ಮಾಡಬೇಕು. ಆರೋನನು ಇಲ್ಲಿ ಸೋಲುತ್ತಾ ಇದ್ದಾನೆ. ಆರೋನನು ಮುಂದೆ ಇವರು ಹೇಳ್ತಾ ಇದ್ದಾರೆ, ಏಳು ನಮ್ಮ ಮುಂದುಗಡೆಯಲ್ಲೇ ಹೋಗುವುದಕ್ಕೆ ನಮಗೆ ದೇವರುಗಳನ್ನು ಮಾಡಿಕೊಡು. ನೋಡಿ ಎಷ್ಟು ದೊಡ್ಡ ತಪ್ಪು. ಏಳು ನಮ್ಮ ಮುಂದುಗಡೆಯಲ್ಲಿ ಹೋಗುವುದಕ್ಕೆ ನಮಗೆ ದೇವರುಗಳನ್ನು ಮಾಡಿಕೊಡು. ದೇವರಿಗೆ ವ್ಯತಿರಿಕ್ತವಾದ ಕಾರ್ಯ ಮಾಡುವುದಕ್ಕಾಗಿ ಪ್ರಜೆಗಳು ನಿನ್ನನ್ನು ಪ್ರೇರೇಪಿಸುವಾಗ ಒಪ್ಪಬೇಡ. ನಿನ್ನ ಹೆಂಡತಿಯಾಗಿದ್ರೂ ಒಪ್ಪಬೇಡ ಎಂದು ದೇವರು ಹೇಳುತ್ತಿದ್ದಾನೆ. ನಿನ್ನ ಕುಟುಂಬದಲ್ಲಿ ನಿನ್ನ ರಕ್ತ ಸಂಬಂಧಿ, ತಂದೆ, ತಾಯಿ, ಸಹೋದರ, ಸಹೋದರಿ ಯಾರೇ ಆಗಿರಲಿ, ದೇವರ ವಾಕ್ಯಕ್ಕೆ ವ್ಯತಿರಿಕ್ತವಾಗಿ ತಯಾರಾಗೋಣ ಅನ್ನುವಾಗ ಒಪ್ಪಿಕೊಳ್ಳಬೇಡ. ಅವರನ್ನು ಕೊಂದು ಬಿಡು. ಲೀವ್ ದೆಮ್ ಆ್ಯಂಡ್ ಕಿಲ್ ದೆಮ್. ಅವರ ಆಲೋಚನೆ ಕೇಳಬೇಡ. ಜೀವವುಳ್ಳ ದೇವರ ಕೈಗೆ ನಾವು ಇರಬೇಕು. ಏಳು ನಮ್ಮ ಮುಂದುಗಡೆಯಲ್ಲೇ ಹೋಗುವುದಕ್ಕೆ ನಮಗೆ ದೇವರುಗಳನ್ನು ಮಾಡಿಕೊಡು. ನಿಮಗೆ ಒಂದು ವಿಷಯ ಗೊತ್ತಾ? ನಮ್ಮ ಮುಂದೆ ಇಟ್ಟುಕೊಂಡು ಹೋಗುವಂತೆ ನಾವು ಮಾಡ್ತಾ ಇದ್ದೇವೆ. ಒಂದು ವಿಗ್ರಹ ಮುಂದೆ ಇಟ್ಟುಕೊಂಡು ನಡೆಸ್ತಾ ಇದ್ದಾರೆ. ವಿಗ್ರಹ ಅವರನ್ನು ನಡೆಸ್ತಾ ಇದೆಯಾ? ಮನುಷ್ಯರು ವಿಗ್ರಹಗಳನ್ನು ನಡೆಸ್ತಾ ಇದ್ದಾರೆ. ವಿಗ್ರಹ ಅವರನ್ನು ನಡೆಸ್ತಾ ಇದೆಯಾ? ಆಲೋಚಿಸಿರಿ. ನಮ್ಮ ಮುಂದೆ ಹೋಗುವುದಕ್ಕಾಗಿ ದೇ ವೇರ್ ಬ್ಲೈಂಡ್. ಮುಂದುಗಡೆ ಹೋಗುವಂಥ ದೇವರನ್ನು ಅವರು ನೋಡಲಿಲ್ವಾ? ಅವರು ಕೆಂಪು ಸಮುದ್ರ ದಾಟುತ್ತಾ ಇರುವಾಗ ಅಗ್ನಿಸ್ತಂಭದಲ್ಲಿ, ಮೇಘಸ್ತಂಭದಲ್ಲಿ ನಡೆಯುತ್ತಾ ಇರುವಂಥ ದೇವರನ್ನು ಅವರು ನೋಡಲಿಲ್ಲವಾ? ನೋಡಿದ್ರಲ್ವಾ? ಹೀಗೆ ಇರುವಾಗ ನಡೆಸಿದ ದೇವರು ಯಾರಂತ ಅವರಿಗೆ ಗೊತ್ತಿಲ್ವಾ? ಕಲ್ಲುಗಳು, ವಿಗ್ರಹಗಳು ಅದ್ಭುತಗಳು ಮಾಡಬಲ್ಲವಾ? ಕಲ್ಲುಗಳು, ವಿಗ್ರಹಗಳು ಮಾತಾಡುವುದಕ್ಕೆ ಸಾಧ್ಯವಿದೆಯಾ? ಕಲ್ಲುಗಳು, ವಿಗ್ರಹಗಳು ನಿನ್ನ ಪ್ರಾರ್ಥನೆ ಕೇಳಬಹುದಾ? ಭ್ರಮೆಗೆ ವಿಗ್ರಹ ನಿನ್ನನ್ನು ಕರೆದುಕೊಂಡು ಹೋಗುತ್ತದೆ. ದೇವರನ್ನು ವಿಗ್ರಹದಲ್ಲಿ ನೋಡಬೇಕೆಂದು ಅಂದುಕೊಳ್ಳುತ್ತಿದ್ದಾರೆ. ದೇವರನ್ನು ತಯಾರು ಮಾಡಬೇಕು ಅಂದುಕೊಳ್ಳುತ್ತಿದ್ದಾರೆ. ಸೃಷ್ಟಿಕರ್ತನ ಬಳಿಗೆ ಸೃಷ್ಟಿ ಬರಬೇಕೇ ಹೊರತು ಸೃಷ್ಟಿ ಹೋಗಿ ಸೃಷ್ಟಿಕರ್ತನನ್ನು ಸೃಷ್ಟಿ ಮಾಡಿಕೊಳ್ಳುವುದು ಯಾವುದು? ಹೇಗೆ? ಅವಿವೇಕವಾದ ಕಾರ್ಯ. ರೋಮ 1ನೇ ಅಧ್ಯಾಯದಲ್ಲೇ ಹೇಳಿದ ಭಯಂಕರವಾದ ವಿಷಯ. ಅವರು ಆರೋನನ ಬಳಿಗೆ ಬಂದು ನಮ್ಮ ಮುಂದುಗಡೆ ಹೋಗುವುದಕ್ಕೆ ನಮಗೆ ದೇವರುಗಳನ್ನು ಮಾಡಿಕೊಡು. ಒಳ್ಳೆ ಆಲೋಚನೆ ಅಲ್ಲ ಇದು. ದೇವರ ದೃಷ್ಟಿಯಲ್ಲಿ ಮಹಾಪಾಪ. ಪೂರ್ಣವಾದ ಆಲೋಚನೆ ಅಲ್ಲ, ತಪ್ಪಾದ ಆಲೋಚನೆ.
ಎಲ್ಲ ಒಳ್ಳೆಯದಾಗೇ ಅವನಿಗೆ ಕಾಣ್ತದೆ. ಆದರೆ ದೇವರ ದೃಷ್ಟಿಯಲ್ಲಿ ಅದು ಪಾಪ. ಅವರು ಒಂದು ವೇಳೆ ಆಲೋಚನೆ ಮಾಡಿರಬಹುದು, ಇದು ನಮ್ಮ ದೃಷ್ಟಿಯಲ್ಲಿ ಒಳ್ಳೆಯದು ಎಂದು. ಅವರಿಗೆ ಅರ್ಥ ಆಗಲಿಲ್ಲ. ಅವರು ಅಂದುಕೊಳ್ಳುವಂಥ ಒಳ್ಳೆಯ ಆಲೋಚನೆ ಅವರ ನಾಶನಕ್ಕೆ ಕಾರಣ ಆಗುತ್ತದೆ ಅಂತ ಅವರು ತಿಳಿಯದೆ ಹೋದರು. ಇದೇ ಆಧ್ಯಾತ್ಮಿಕ ಕುರುಡುತನ. ಆಧ್ಯಾತ್ಮಿಕ ಕುರುಡುತನ ಅಂದರೆ ಇದೆ. ತಮ್ಮ ದೃಷ್ಟಿಯಲ್ಲಿ ಒಳ್ಳೆಯದಾಗೇ ಇದೆ ಈ ಮಾತು, ಆಲೋಚನೆ. ನಮ್ಮ ದೇವರು ನಮ್ಮ ಮುಂದೆ ಹೋಗಬೇಕು, ನಮ್ಮ ದೇವರು ನಮಗೆ ಬೇಕು. ಇಂಟೆನ್ಷನ್ ನೆವರ್ ಮ್ಯಾಚಸ್ ದ ಟ್ರೂತ್. ನಿನ್ನ ಉದ್ದೇಶವು ಸತ್ಯವನ್ನು ಆಧಾರ ಕೊಂಡಿರಬೇಕು. ನಿನ್ನ ಉದ್ದೇಶ ನೆರವೇರುವಾಗ ಸತ್ಯವನ್ನು ಆಧಾರ ಮಾಡಿಕೊಂಡಿರಬೇಕು. ಅಷ್ಟೇ ಅಲ್ಲದೆ ಅಷ್ಟೇ ಆಗಿರಬೇಕು. ನಿನ್ನ ಆಲೋಚನೆ ಪ್ರಕಾರ ಆಗಿರಬಾರ್ದು. ಅವರು ದೇವರುಗಳನ್ನು ಮಾಡಿಕೊಡು, ಐಗುಪ್ತ ದೇಶದಿಂದ ನಮ್ಮನ್ನು ಕರಕೊಂಡು ಬಂದ ಮೋಶೆ ಏನಾದನೋ ಗೊತ್ತಿಲ್ಲ. ಇದು ಒಂದು ರೀಸನ್. ಅವರನ್ನು, ಅವರ ಆಲೋಚನೆಗಳನ್ನು ಅವರು ಜಸ್ಟಿಫೈ ಮಾಡಿಕೊಳ್ಳುತ್ತಾ ಇದ್ದಾರೆ. ಮೋಶೆ ಏನಾದನೋ ಗೊತ್ತಿಲ್ಲ. ಈಗ ನಾವು ಮುಂದೆ ಹೋಗಬೇಕಾದ್ರೆ ನಮ್ಮ ಮುಂದೆ ಹೋಗುವುದಕ್ಕೆ ದೇವರುಗಳು ಬೇಕು. ನೀವು ನಮಗೆ ನಾಯಕನಾಗಿರು ಎಂದು ಹೇಳುತ್ತಿದ್ದಾರೆ. ದೇ ಎಕ್ಸ್ಪೀರಿಯನ್ಸ್ಡ್ ಈಜಿಪ್ಟ್. ಐಡೋಲೇಟರಿ ಎಕ್ಸ್ಪೀರಿಯನ್ಸ್ ಆಫ್ ಈಜಿಪ್ಟ್. ಐಗುಪ್ತ ದೇಶದಲ್ಲಿದ್ದಂಥ ಅನುಭವ ವಿಗ್ರಹಾರಾಧನೆ. ಆದರೆ ಇಸ್ರೇಲರು ಪೀಪಲ್ ಎಕ್ಸ್ಪೀರಿಯನ್ಸ್ ಮೇಲೆ ಆಧಾರವಾಗಿದ್ದಾರೆ. ದೇ ಆರ್ ನಾಟ್ ಡಿಪೆಂಡಿಂಗ್ ಅಪಾನ್ ದ ಗಾಡ್ಸ್ ನಾಲೆಜ್, ಗಾಡ್ಸ್ ಪವರ್. ಮನುಷ್ಯರ ಅನುಭವದ ಆಲೋಚನೆ ಇದು. ಪ್ರಜೆಗಳ ಅನುಭವದ ಆಲೋಚನೆಗಳು ಇದು. ಪ್ರಜೆಗಳ ಒಂದು ಅನುಭವದ ಆಚಾರಗಳ ಮೇಲೆ ಆಧಾರವಾಗುತ್ತಾ ಇದ್ದಾರೆ. ದೇವರ ಮೇಲೆ ಆಧಾರವಾಗಲಿಲ್ಲ. ಇದು ಬಹಳ ದೊಡ್ಡದಾದ ಮಹಾಪಾಪ. 2ನೇ ವಾಕ್ಯದಲ್ಲಿ ಆರೋನನ ಪ್ರತಿಕ್ರಿಯೆ ಗುರುತಿಸಿ, ನಿಮ್ಮ ಬಳಿಗೆ ಯಾವ ವಿಧವಾದ ಸಮಾಚಾರ ಬಂದರೂ, ಸಂದೇಶ ಬಂದರೂ, ಕೇಳಿದರೂ ಅದಕ್ಕೆ ರೆಸ್ಪಾಂಡ್ ಬೇಗ ಕೊಡಬಾರದು. ಅವರು ಬಂದರು, ಅವರ ತಪ್ಪು. ಅವರು ಕೋರಿಕೊಂಡರು, ಅವರ ತಪ್ಪು. ಅವರಿಗೆ ದೇವರುಗಳು ಬೇಕು ಎಂದು ಕೇಳಿಕೊಂಡರು, ಅವರ ತಪ್ಪು. ಆರೋನನು ಕೂಡ ಇಲ್ಲಿ ತಪ್ಪು ಮಾಡುತ್ತಾ ಇದ್ದಾನೆ. ಯಾವಾಗಾದರೂ ಗುರುತಿಸಿಕೊಳ್ಳಿ, ನಿನ್ನ ರೆಸ್ಪಾನ್ಸಿಬಿಲಿಟಿ ಮೇಕ್ಸ್ ಯು ರೆಸ್ಪಾನ್ಸಿಬಿಲಿಟಿ ಪರ್ಸನ್. ನಿನ್ನ ಒಂದು ಸ್ಪಂದನೆ ನಿಮ್ಮನ್ನು ತಪ್ಪು ಮಾಡುವಂತೆ ಮಾಡುತ್ತದೆ. ಹುಷಾರು. ನೀವು ರೆಸ್ಪಾಂಡ್ ಮಾಡದಿದ್ದರೆ ತಪ್ಪಲ್ಲ. ಅವರು ಬಂದರು, ಅವರು ತೀರ್ಪಿಗೆ ಗುರಿಯಾಗುತ್ತಾರೆ. ನೀನು ಅದರಲ್ಲಿ ಪಾಲುಗಾರನಾಗಬಾರದು ಅಲ್ವಾ? ಅವರ ತಪ್ಪಿನ ಆಲೋಚನೆಯಲ್ಲಿ, ತಪ್ಪಿಹೋದ ಆಲೋಚನೆಯಲ್ಲಿ ನೀನು ಹೇಗೆ ಪಾಲುಗಾರನಾಗುತ್ತೀಯ? ದೇವರನ್ನು ತಿಳಿದವನು, ದೇವರ ಸ್ವರ ಕೇಳಿದವನು, ದೇವರನ್ನು ನೋಡಿದವನು, ದೇವರ ಕೈಯಿಂದ ಅದ್ಭುತಗಳನ್ನು ಮಾಡಿಸಿಕೊಂಡವನು, ಮಾಡುವವನು, ದೇವರ ಕುರಿತಾಗಿ ತಿಳಿದವನು. ಆಸ್ ಎ ಲೀಡರ್ ಯು ನೀಡ್ ಟು ಕರೆಕ್ಟ್ ದ ಪೀಪಲ್. ಒಬ್ಬ ನಾಯಕನಾಗಿ ಪ್ರಜೆಗಳನ್ನು ಸರಿ ಮಾಡಬೇಕು, ಗದರಿಸಬೇಕು. ಆದರೆ ಆರೋನನ ಪ್ರತಿಕ್ರಿಯೆ ನೋಡೋಣ. ಲೋಕಪರವಾದ ಆಲೋಚನೆ. ಏನನ್ನುತ್ತಿದ್ದಾನೆ? ನಿಮ್ಮ ಹೆಂಡರು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಕಿವಿಗೆ ಹಾಕಿಕೊಂಡಿರುವ ಚಿನ್ನದ ಮುರುವುಗಳನ್ನು ನೀವು ಕಿತ್ತು ನನಗೆ ಒಪ್ಪಿಸಿರಿ. ಅವನು ಪ್ಲಾನ್ ಮಾಡಿದ. ಬಂಗಾರವನ್ನು ದೇವರು ಮಾಡಿದ್ದಾನೆ. ಮನುಷ್ಯರಿಗೆ ಬಂಗಾರವನ್ನು ದೇವರು ಉಂಟು ಮಾಡಿದ್ದಾನೆ. ಯು ನೀಡ್ ಟು ಡೂ ದ ರೈಚಸ್ ಥಿಂಕಿಂಗ್, ನಾಟ್ ದ ಗುಡ್ ಥಿಂಕಿಂಗ್. ನಿನ್ನ ಆಲೋಚನೆ ದೇವರ ವಾಕ್ಯದ ಪ್ರಕಾರ ಆಗಿ ಇರಬೇಕು. ದೇವರ ವಾಕ್ಯಕ್ಕೆ ತಲೆಬಾಗಬೇಕು. ನಿನ್ನ ಮನಸ್ಸಿಗೆ ಯಾವುದು ಒಳ್ಳೆಯದು ಅಂತ ಅನಿಸ್ತದೋ ಅದು ಒಳ್ಳೆಯದು ಅಂತ ಅಂದುಕೊಂಡರೆ ಅದು ತಪ್ಪು.
ಇದು ಬಹಳ ಒಳ್ಳೆಯದು, ಈ ರೀತಿಯಾಗಿ ಮಾಡಿದರೆ ಅನ್ನುವಂಥ ಆಲೋಚನೆ ದೇವರಿಗೆ ವ್ಯತಿರೇಕವಾದದ್ದು. ದೇವರಿಗೆ ಅನುಕೂಲವಾದದ್ದನ್ನು ಮಾತ್ರ ಮಾಡಬೇಕು. ನಮ್ಮ ಆಲೋಚನೆ ಪ್ರಕಾರ ಮಾಡಬಾರ್ದು. ನಮ್ಮ ದೃಷ್ಟಿಗೆ ಒಳ್ಳೆಯದನ್ನು ಮಾಡಿಕೊಳ್ಳುವುದು ದೇವರ ದೃಷ್ಟಿಯಲ್ಲಿ ಮಹಾಪಾಪ. ನಮ್ಮ ಆಲೋಚನೆ ಅನುಸರಿಸುವುದು ಮಹಾಪಾಪ. ನಿಜವಾದ ಪ್ರತಿಫಲ ಕೊಡುವುದಿಲ್ಲ. ದೇವರ ಕೋಪಕ್ಕೆ ಕಾರಣ ಆಗುತ್ತೆ. ಅರ್ಥ ಮಾಡಿಕೊಳ್ಳಿ. ನಿಮ್ಮ ಹೆಂಡತಿಯರಿಗೂ, ಗಂಡು ಮಕ್ಕಳಿಗೂ, ಹೆಣ್ಣು ಮಕ್ಕಳಿಗೂ ಕಿವಿಗೆ ಹಾಕಿಕೊಂಡಿರುವ ಚಿನ್ನದ ಮುರುಗಳನ್ನು ನೀವು ಕಿತ್ತು ನನಗೆ ಒಪ್ಪಿಸಿರಿ ಎಂದು ಹೇಳಲಾಗಿ, ಅವರಿಗೆ ಗೊತ್ತಿರುವಂಥ ದೇವರು ವಿಗ್ರಹಗಳೇ. ದೇ ಡಿಡಿಂಟ್ ಬಿಲೀವ್ ಇನ್ ಟ್ರೂ ಗಾಡ್, ಸೊ ದ್ಯಾಟ್ ದೇ ವೇರ್ ಡೈವರ್ಟೆಡ್ ಟು ಐಡಲ್ಸ್. ನಿಜವಾದ ದೇವರನ್ನು ಅರಿಯದವರೇ ವಿಗ್ರಹಾರಾಧನೆಗೆ ಮತ್ತೆ ಹೋಗುತ್ತಾರೆ. ಪ್ರತಿಯೊಂದು ವಿಗ್ರಹಾರಾಧಕರು ದೇವರನ್ನ ಅರಿಯದವರಾಗಿದ್ದಾರೆ. ಸತ್ಯವಂತವಾದ ದೇವರನ್ನು ಅರಿಯದವನು ವಿಗ್ರಹವನ್ನು ಆಶ್ರಯಿಸುತ್ತಾನೆ. ಇಟ್ ಈಸ್ ಸ್ಪಿರಿಚುವಲ್ ಬ್ಲೈಂಡ್ನೆಸ್, ಆಧ್ಯಾತ್ಮಿಕ ಕುರುಡುತನ. ಪ್ರಜೆಗಳು ಆರೋನನ ಮಾತು ಕೇಳಿ ಅವರ ಕಿವಿಗಳಲ್ಲಿದ್ದ ಚಿನ್ನದ ಮುರುವುಗಳನ್ನು ಕಿತ್ತು ಆರೋನನ ಬಳಿಗೆ ತಂದುಕೊಟ್ಟರು. ಅವನು ಆ ಚಿನ್ನವನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಬಸವನ ಆಕಾರವನ್ನು ಉಳಿಯಿಂದ ರೂಪಿಸಿ ಎರಕ ವಹಿಸಿದನು. ದೇವರು ಇದನ್ನು ದೊಡ್ಡ ಪಾಪ ಎಂದು ಎಣಿಸಿದನು. ರೋಮ ಪತ್ರಿಕೆ 1ನೇ ಅಧ್ಯಾಯ, ಈ ವಾಕ್ಯವನ್ನು ನಿಮಗೋಸ್ಕರ ನಾನು ಓದುತ್ತೇನೆ. 24ನೇ 22ನೇ ವಾಕ್ಯ. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. ಅವರೆಲ್ಲರ ಹೃದಯ, ಆರೋನನ ಹೃದಯ ವಿವೇಕ ಇಲ್ಲದ ಹೃದಯ. ನೋ ಡಿಸರ್ನಿಂಗ್, ಪ್ರಾಪರ್ ಡಿಸರ್ನಿಂಗ್ ಇಲ್ಲ. ಅವರಿಗೆ ವಿವೇಚನೆ ಇಲ್ಲ, ವಿವೇಕವಿಲ್ಲ. ಅದಕ್ಕೆ ಅವರು ಕುರುಡರಾದರು. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು. ಅವರ ಮನಸ್ಸಿನ ದುರಾಶೆಗಳಂತೆ ನಡೆದು ತಮ್ಮ ದೇಹಗಳನ್ನು ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನು ಹೊಲಸದ ನಡತೆಗೆ ಒಪ್ಪಿಸಿದನು. ಸತ್ಯ ದೇವರನ್ನು ಬಿಟ್ಟು ಅಸತ್ಯವಾದದನ್ನು ಹಿಡಿದುಕೊಂಡು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವವರಾದರು. ಸೃಷ್ಟಿಕರ್ತನೊಬ್ಬನೇ ನಿರಂತರ ಸ್ತುತಿ ಹೊಂದತಕ್ಕವನು. ಆಮೇನ್. ಇದೇ ಸಮಸ್ಯೆ ಈ ದಿನಗಳಲ್ಲಿ ಕೂಡ, ಇದೇ ಸಮಸ್ಯೆ. ಪ್ರಜೆಗಳಿಗೆ ದೇವರು ಬೇಕು, ಆದರೆ ಆ ದೇವರು ಯಾರೆಂಬುದಾಗಿ ಇರಬೇಕು. ತಮಗೆ ಇಷ್ಟವಾದ ದೇವರಾಗಿರಬೇಕು. ದೇವರಿಗೆ ಇಷ್ಟವಾದ ಮನುಷ್ಯರಾಗಿ ನಾವು ಬದುಕಬೇಕು ಎಂದು ಯಾವ ಮನುಷ್ಯನೂ ಆಲೋಚನೆ ಮಾಡ್ತಾ ಇಲ್ಲ. ತಮಗೆ ಇಷ್ಟವಾದ ರೀತಿಯಲ್ಲಿ ಅವರು ಇರಬೇಕೆಂಬುದಾಗಿ ತೀರ್ಮಾನ ತೆಗೆದುಕೊಳ್ತಾ ಇದ್ದಾರೆ. ಅವರೇ ತಮ್ಮ ದೇವರನ್ನು ಆರಿಸ್ಕೊಳ್ತಾ ಇದ್ದಾರೆ. ಅವರು ಮಾಡಿದ ದೇವರುಗಳನ್ನು ದೇವರೆಂದು ನಂಬಿ ಆರಿಸ್ಕೊಳ್ತಾ ಇದ್ದಾರೆ. ಅದು ಮತ, ಅದು ವಿಗ್ರಹಾರಾಧನೆ. ಗಾಡ್ ಮೇಡ್ ಎ ಗ್ರೇಟ್ ವೇ ಟುವರ್ಡ್ಸ್ ಹಿಮ್, ಬಟ್ ಪೀಪಲ್ ಮೇಡ್ ವೇ ಟು ಮೇಕ್ ಐಡಲ್ ಫಾರ್ ದೆಮ್ ಟು ವರ್ಷಿಪ್. ಒಂದು ವಿಗ್ರಹವನ್ನು ಅವರಿಗಾಗಿ ಅವರು ಮಾಡಿಕೊಳ್ತಾ ಇದ್ದಾರೆ. ದ್ಯಾಟ್ ಈಸ್ ದ ಗ್ರೇಟೆಸ್ಟ್ ಸಿನ್ ಇನ್ ದ ಸೈಟ್ ಆಫ್ ಗಾಡ್. ದೇವರ ದೃಷ್ಟಿಯಲ್ಲಿ ಭಯಂಕರವಾದ ಪಾಪ ಅದು. ಒಂದು ವಿಗ್ರಹವನ್ನು ಮಾಡಿಕೊಂಡರು, ಬಸವನನ್ನು ಮಾಡಿಕೊಂಡರು. ಅವರು ಅಂದುಕೊಳ್ತಾ ಇದ್ದಾರೆ, ಇಸ್ರಾಯೇಲರೇ ನೋಡಿರಿ, ಇದೇ ನಿಮ್ಮನ್ನು ಐಗುಪ್ತ ದೇಶದಿಂದ ಕರಕೊಂಡು ಬಂದಂಥ ದೇವರು ಎಂದು ಹೇಳಿದರು. ಬಂಗಾರದಿಂದ ಮಾಡಿದ ಬಸವನ ಆಕಾರಕ್ಕೆ ದೇವರು ಎಂದು ಅವರು ಹೇಳುತ್ತಾ ಇದ್ದಾರೆ. ನೋಡಿ, ಅವರು ದೇವರನ್ನು ಮಾಡಿಕೊಂಡ್ರು, ಬಂಗಾರದಿಂದ ಮಾಡಿಕೊಂಡ್ರು. ತಮ್ಮನ್ನು ಬಿಡಿಸಿದವನು ಇದೇ ವಿಗ್ರಹ ಎಂದು ಹೆಸರಿಟ್ಟರು. ಆರೋನನು ಇದನ್ನು ನೋಡಿ ಯಜ್ಞವೇದಿಯನ್ನು ಕಟ್ಟಿದನು.
ಪ್ಲೀಸ್ ಲಿಸನ್. ಗಾಡ್ ಇಸ್ ಡಿಫರೆಂಟ್. ದೇವರು ಬೇರೆ, ವಿಗ್ರಹ ಬೇರೆ. ಸಂಪ್ರದಾಯ ನೋಡ್ರಿ, ಒಂದು ವಿಗ್ರಹ ಬಂದು ಬಿಡ್ತು, ಯಜ್ಞವೇದಿ ಬಂತು, ಒಂದು ಹಬ್ಬ ಬಂತು, ಜಾಗರಣೆ ನಡೀತು. ಇದು ಮನುಷ್ಯರು ಮಾಡಲ್ಪಟ್ಟಂಥ ಸಂಪ್ರದಾಯಗಳು. ಗಾಡ್ ಈಸ್ ನಾಟ್ ಹ್ಯೂಮನ್ ಮೇಡ್. ದೇವರು ಮನುಷ್ಯರನ್ನು ಮಾಡಿದ್ದಾನೆ, ಮನುಷ್ಯನನ್ನು ದೇವರು ಮಾಡಿದ್ದಾನೆ. ದೇವರನ್ನು ಮನುಷ್ಯನು ಮಾಡುವುದಕ್ಕಾಗುವುದಿಲ್ಲ. ಆದರೆ ಇಲ್ಲಿ ದೇವರನ್ನು ವಿಗ್ರಹ ರೂಪದಲ್ಲಿ ಅವರು ಮಾಡಿಕೊಳ್ಳುತ್ತಾ ಇದ್ದಾರೆ. ಇದು ಸತ್ಯ ಅಲ್ಲ. ಅವರು ನಿಜ ಅಂದುಕೊಳ್ಳುತ್ತಾ ಇರುವುದು ನಿಜ ಅಲ್ಲ, ಅದು ದೇವರಲ್ಲ. ಅರ್ಥ ಆಗಿದೆಯಾ? ಅಲ್ಲಿ ಒಂದು ಧರ್ಮ ಏರ್ಪಟ್ಟಿದೆ, ಒಂದು ಧರ್ಮ ಏರ್ಪಟ್ಟಿದೆ. ಫಾಲ್ಸ್ ವರ್ಷಿಪ್ ಬಂದಿದೆ. ಫಾಲ್ಸ್ ವರ್ಷಿಪ್ ಥ್ರೂ ಅ ಫಾಲ್ಸ್ ರಿಲಿಜನ್. ಅರ್ಥ ಆಗ್ತಾ ಇದೆಯಾ? ತಪ್ಪಾದ ಆರಾಧನೆ ತಪ್ಪಾದ ಮತದಿಂದ ಬರುತ್ತಾ ಇದೆ. ಬಿ ಕೇರ್ಫುಲ್ ಫ್ರೆಂಡ್ಸ್ ಅಬೌಟ್ ದಿಸ್. ಆಸ್ ಎ ಕ್ರಿಶ್ಚಿಯನ್ಸ್, ಕ್ರೈಸ್ತರಾಗಿ ನೀವು ಜಾಗರೂಕರಾಗಿ ಇರಬೇಕು. ಮತ ಸಂಬಂಧವಾದ ಆಚರಣೆಗಳ ಮೇರೆಗೆ ಮಾಡುವಂಥ ಆರಾಧನೆಗೆ ನೀವು ಹೋಗ್ತಾ ಇದ್ದೀರಾ? ಜಾಗರೂಕರಾಗಿರಬೇಕು. ಅಂತರಂಗದಲ್ಲಿ ದೇವರನ್ನು ಅರಿತವರಾಗಿರಬೇಕು. ನೀನು ಬಿಲ್ಡಿಂಗ್ಗಳಲ್ಲಿ ಅಲ್ಲ, ನಿನ್ನ ಹೃದಯದಲ್ಲಿ ದೇವರನ್ನು ಆರಾಧಿಸುವವರಾಗಿರಬೇಕು. ನಂತರ ಎಲ್ಲರೂ ಸೇರಿ ಕಟ್ಟಡದಲ್ಲಿ ಆರಾಧಿಸಿದರೆ ತಪ್ಪಲ್ಲ. ದೇವರನ್ನು ಹೃದಯದಲ್ಲಿ ಆರಾಧಿಸಬೇಕು, ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸಬೇಕೇ ಹೊರತು ವಿಗ್ರಹದ ಮುಂದೆ ಅಲ್ಲ. ಶಿಲುಬೆಯನ್ನು ಕೂಡ ನೀನು ಆರಾಧಿಸಬಾರದು, ಯೇಸುವನ್ನು ಮಾತ್ರ ಆರಾಧಿಸಬೇಕು. ಯೇಸುವಿನ ಬೊಂಬೆ ಮಾಡಿಕೊಂಡು ಬೊಂಬೆಯನ್ನು ಆರಾಧಿಸಬಾರದು. ಆರಾಧನೆ ಅಂತರಂಗ ಸಂಬಂಧಪಟ್ಟದ್ದು. ವರ್ಷಿಪ್ ಬಿಲಾಂಗ್ಸ್ ಟು ದ ಆರ್ಟ್ ಆಫ್ ಎ ಮ್ಯಾನ್. ಮನುಷ್ಯನಿಗೆ, ಮನುಷ್ಯನ ಹೃದಯಕ್ಕೆ ಸಂಬಂಧಪಟ್ಟದ್ದು. ಆರಾಧನೆ ಅನ್ನುವುದು ನಿನಗೂ ಮತ್ತು ದೇವರಿಗಿರುವಂಥ ರಹಸ್ಯ ಸಂಬಂಧ. ಪ್ರಜೆಗಳ ಮುಂದೆ ತೋರ್ಪಡಿಸುವಾಗ ಪ್ರಜೆಗಳಿಗೆ ಸಾಕ್ಷಿಗಾಗಿ ಮಾತ್ರ ಅದು. ಆದುದರಿಂದ ನೀನು ಸಾಕ್ಷಿಗಾಗಿ ಮಾಡುವಾಗ, ಮನುಷ್ಯರಿಗಾಗಿ ಮಾಡುವಾಗ, ಆರಾಧನೆ ನಿನಗೂ ಮತ್ತು ದೇವರ ಮಧ್ಯದಲ್ಲಿ ಇರಬೇಕು. ವರ್ಷಿಪ್ ಈಸ್ ಬಿಟ್ವೀನ್ ಯು ಆ್ಯಂಡ್ ಯುವರ್ ಗಾಡ್. ಆರಾಧನೆ ಮಾಡುವಾಗ ತಮ್ಮ ಆತ್ಮದಲ್ಲಿ ಸತ್ಯದಲ್ಲಿ ಆರಾಧಿಸಬೇಕು. ಸತ್ಯವೇದವನ್ನು ಆರಾಧಿಸಬೇಡ, ಅದನ್ನು ಪೂಜಿಸಬೇಡ, ಅದಕ್ಕೆ ವಿಧೇಯನಾಗು. ವಿಗ್ರಹಗಳನ್ನು ಕೆಲವರು ಪೂಜಿಸುವಾಗ ಅನೇಕ ಕ್ರೈಸ್ತರು ಮೇರಿ ದೇವತೆಯನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಯೋಸೇಫನನ್ನು ಬಲಿ ಆಗಿ ಆರಾಧನೆ ಮಾಡ್ತಾ ಇದ್ದಾರೆ. ಅನೇಕರು ಶಿಲುಬೆಯ ಆಕಾರವನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಯೇಸುವಿನ ಬೊಂಬೆಯನ್ನು ಆರಾಧನೆ ಮಾಡ್ತಾ ಇದ್ದಾರೆ. ದೇವರಾಗಿ ದೇವರ ಸ್ಥಾನವನ್ನು ಯಾವುದೇ ವಿಗ್ರಹ ತೆಗೆದುಕೊಳ್ಳಬಾರದು. ದೇವರು ವಿಗ್ರಹಾರಾಧನೆಯನ್ನು ತಿರಸ್ಕಾರ ಮಾಡುತ್ತಾನೆ. ಅವರು ಅದನ್ನು ನೋಡಿ ಬಸವನಿಗೆ ಎದುರಾಗಿ ಯಜ್ಞವೇದಿಯನ್ನು ಕಟ್ಟಿಸಿ ನಾಳೆ ಯೆಹೋವನಿಗೆ ಉತ್ಸವ ಮಾಡಬೇಕು ಎಂದು ಪ್ರಕಟಿಸಿದನು. ಆದುದರಿಂದ ಮರುದಿನದಲ್ಲಿ ಜನರು ಬೆಳಿಗ್ಗೆ ಎದ್ದು ಸರ್ವಾಂಗ ಹೋಮಗಳನ್ನು, ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದರು. ರಿಲಿಜಿಯನ್ ಮತ ಹಬ್ಬವನ್ನು ಮಾಡುವಂತೆ ಮಾಡುತ್ತದೆ. ಹಬ್ಬದಲ್ಲಿ ತಿಂಡಿ, ಕುಡಿಕತನ, ಸಂತೋಷ, ಆಹಾರ ಎಲ್ಲ ಇರ್ತದೆ. ಇದು ಆರಾಧನೆ ಅಲ್ಲ. ಇದು ದೇವರ ದೃಷ್ಟಿಯಲ್ಲಿ ಪರಿಶುದ್ಧವಾದದ್ದು ಅಲ್ಲ. ತಿನ್ನುವುದು, ಕುಡಿಯುವುದು, ನಾಟ್ಯ ಆಡುವುದು ದೇವರ ಮುಂದೆ ಹಬ್ಬ ಅಲ್ಲ. ದೇವರ ಮುಂದೆ ಅದು ಹಬ್ಬ ಅಲ್ಲ. ಮನುಷ್ಯರು ಐಕ್ಯದಿಂದ ತಿನ್ನುತ್ತಾ, ಐಕ್ಯದಿಂದ ಕುಡಿಯುತ್ತಾ, ಐಕ್ಯದಿಂದ ನಾಟ್ಯವಾಡುವ ಮಾತ್ರಕ್ಕೆ ನಿಜವಾದ ಆರಾಧನೆ ಆಗೋದಿಲ್ಲ. ಬಿ ಕೇರ್ಫುಲ್ ಫ್ರೆಂಡ್ಸ್.
21ನೇ ಸೆಂಚುರಿ ಕ್ರೈಸ್ತತ್ವ ಬದಲಾಗ್ತಾ ಇದೆ. ಮತದ ಮೇಲೆ ಬದಲಾಗ್ತಾ ಇದೆ. ಕಷ್ಟದಲ್ಲಿ ಇದ್ದಾರೆ. ಅವರು ರಕ್ಷಣೆ ಕುರಿತಾಗಿ ಆಲೋಚನೆ ಮಾಡ್ತಾ ಇಲ್ಲ. ಪಾಪ ಪರಿಹಾರದ ಕುರಿತಾಗಿ ಆಲೋಚನೆ ಮಾಡ್ತಾ ಇಲ್ಲ. ಪವಿತ್ರಾತ್ಮನ ಅಭಿಷೇಕದಿಂದ ತುಂಬಲ್ಪಡುವಂಥ ಕಾರ್ಯಕ್ಕಾಗಿ ಆಲೋಚನೆ ಮಾಡ್ತಾ ಇಲ್ಲ. ಅವರು ಆಕ್ಟಿವಿಟಿ ಕುರಿತಾಗಿ ಆಲೋಚನೆ ಮಾಡುತ್ತಾ ಇದ್ದಾರೆ. ಕೇವಲ ಕ್ರಿಯಾರೂಪಕವಾದ ಮಂದಿರಗಳಲ್ಲಿ ನಡೆಯುವ ವಿನೋದ ಕಾರ್ಯಕ್ರಮಗಳೇ ಆರಾಧನೆ ಎಂದು ಅಂದುಕೊಳ್ಳುತ್ತಾ ಇದ್ದಾರೆ. ಎ ಫಾಲ್ಸ್ ಲೀಡರ್ಶಿಪ್, ತಪ್ಪಾದ ನಾಯಕತ್ವ. ಫಾಲ್ಸ್ ಲೀಡರ್ಶಿಪ್ ಅರ್ಥ ಮಾಡ್ಕೊಳ್ಳಿ. ಕ್ರೈಸ್ತನು ಅಪಾಯದಲ್ಲಿದ್ದಾನೆ. ಆದುದರಿಂದ ಈ ದಿನಗಳಲ್ಲಿ ವಿಗ್ರಹಾರಾಧನೆಗೆ ಬಂದು ಅವರು ಕುರುಡರಾಗುತ್ತಾ ಇದ್ದಾರೆ. ನೀನು ನಿನಗೇ ವಿಗ್ರಹ ಆಗುವಂಥ ಸಾಧ್ಯತೆ ಇದೆ, ಅಪಾಯ. ನೀವು ಗಮನಿಸುವಾಗ ಹಬ್ಬ ನಡೆಯುತ್ತದೆ, ಸಮಾಧಾನ ಯಜ್ಞ, ಸರ್ವಾಂಗ ಹೋಮ ಯಜ್ಞ ಸಮರ್ಪಿಸಿದ್ರವರು. ದೇವರು ಆಜ್ಞಾಪಿಸಿದ್ದ ದೇವರೊಟ್ಟಿಗೆ ಸಮಾಧಾನ ಕೊಡ್ತಾ ಈ ಬಲಿಗಳು ಯಾರು ಯಾರನ್ನು ಫೂಲ್ ಮಾಡ್ಕೊಳ್ತಾ ಇದ್ದಾರೆ, ಯಾರು ಯಾರನ್ನು ಹುಚ್ಚರನ್ನಾಗಿ ಮಾಡಿಕೊಳ್ತಾ ಇದ್ದಾರೆ, ಆಲೋಚಿಸಿರಿ. ಹೆಸರಿಗೆ ಸರ್ವಾಂಗ ಹೋಮ ಬಲಿ, ಹೆಸರಿಗೆ ಸರ್ವಾಂಗ ಹೋಮ ಸಮಾಧಾನ ಯಜ್ಞ, ಆದರೆ ದೇವರು ಅಂಗೀಕಾರ ಮಾಡುತ್ತಾನಾ? ಆದುದರಿಂದ ನಿನ್ನ ಕೆಲಸಗಳನ್ನು ದೇವರು ಗಮನಿಸುತ್ತಾನೆ. ಯಾವುದು ದೊಡ್ಡದಂತ ನೀನು ಅಂದುಕೊಳ್ತೀಯೋ, ಉನ್ನತವಾದದ್ದು ಅಂತ ನೀನು ಅಂದುಕೊಳ್ತೀಯೋ, ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ ಅಂತ ನೀವು ಅಂದುಕೊಳ್ತೀರೋ, ಅದು ಸುಳ್ಳು, ಅದು ತಪ್ಪು. ಎಚ್ಚರಿಕೆ. ದೇವರನ್ನು ಬಿಟ್ಟು, ದೇವರನ್ನು ಹಿಂಬಾಲಿಸುವುದನ್ನು ಬಿಟ್ಟು ವಿಗ್ರಹಾರಾಧನೆ ಮಾಡಿಕೊಂಡು, ಹಬ್ಬ ಮಾಡಿಕೊಂಡು, ತಿಂತ ಕುಡಿಯುತ್ತಾ, ನಾಟ್ಯವಾಡುತ್ತಾ, ಅದು ಆನಂದ ಎಂದು ಅಂದುಕೊಳ್ಳುವುದಲ್ಲ. ಆತ್ಮದಲ್ಲಿ ಅವರಿಗೆ ನಿಜವಾದ ಸಂತೋಷ ಅನುಭವಿಸುತ್ತಾ ಇಲ್ಲ. ತಿಳಿಯದೆ ಭೌತಿಕ ಆನಂದವನ್ನು ಆತ್ಮಿಕ ಆನಂದ ಅನ್ನುವಂಥ ಭ್ರಮೆಗೆ ಅವರು ಹೋಗ್ತಾ ಇದ್ದಾರೆ. ಸೈತಾನನು ಭ್ರಮೆಯನ್ನು ಉಂಟು ಮಾಡ್ತಾನೆ. ಎಚ್ಚರಿಕೆ. ಇದೇ ಮಾರ್ಗ ಅನ್ನುವಂಥ ಭ್ರಮೆ ಕೊಡ್ತಾನೆ, ಇದೇ ಆರಾಧನೆ ಅಂತ ಭ್ರಮೆ ಕೊಡ್ತಾನೆ, ಇದೇ ಸತ್ಯ ಅನ್ನುವಂಥ ಭ್ರಮೆ ಕೊಡ್ತಾನೆ. ನೀವು ನಷ್ಟ ಆಗ್ತೀಯ. ಎಚ್ಚರಿಕೆ. ನೀವು ನಷ್ಟವಾಗ್ತೀರ. ಎಚ್ಚರಿಕೆ. ಹಬ್ಬ ಕ್ರೈಸ್ತತ್ವದಲ್ಲಿ ಪರಲೋಕಕ್ಕೆ ಸೇರಿಸುವಂಥದ್ದಲ್ಲ. ಹೃದಯ ಬದಲಾಗಬೇಕು. ನೀನು ದೇವರನ್ನು ತಿಳಿದುಕೊಳ್ಳಬೇಕು, ಯೇಸುವನ್ನು ಅಂಗೀಕರಿಸಬೇಕು, ಪಾಪ ಕ್ಷಮಾಪಣೆ ಹೊಂದಬೇಕು, ಪರಿಶುದ್ಧಾತ್ಮನಿಗೆ ನಿನ್ನ ಹೃದಯದಲ್ಲಿ ಸ್ಥಾನ ಕೊಡಬೇಕು. ಯೇಸುವಿನ ಆತ್ಮನ ತುಂಬಲ್ಪಡುವಿಕೆ, ದೇವರ ವಾಕ್ಯದ ಆಳಕ್ಕೆ ನೀನು ಹೋಗಬೇಕು. ದೇವರಿಗಾಗಿ ನಿತ್ಯವೂ ಜೀವಿಸಬೇಕು. ಪಾಪವನ್ನು ತಿರಸ್ಕರಿಸಿ ವಿಸರ್ಜಿಸಬೇಕು. ಪರಿಶುದ್ಧತೆಯನ್ನು ಶರೀರದಲ್ಲಿ ಅಂತರಂಗದಲ್ಲಿ ಜೀವಿಸುವಂತೆ ಮಾಡಬೇಕು. ಅದು ಕ್ರೈಸ್ತತ್ವ. ದ್ಯಾಟ್ ಈಸ್ ಕ್ರಿಶ್ಚಿಯಾನಿಟಿ. ಕ್ರಿಶ್ಚಿಯಾನಿಟಿ ಈಸ್ ವಾಕ್ ಬಿಫೋರ್ ಗಾಡ್, ನಾಟ್ ಬಿಫೋರ್ ಮೆನ್. ಪ್ರಜೆಗಳ ಮುಂದೆ ನಡೆಯುವಂಥದ್ದು ಕ್ರೈಸ್ತತ್ವ ಅಲ್ಲ, ದೇವರ ಮುಂದೆ ನಡೆಯುವಂಥದ್ದು. ನನ್ನ ಮುಂದೆ ನಿಂದಾರಹಿತನಾಗಿರಬೇಕು. ನನ್ನ ಕಣ್ಣಿಗೆದುರಿಗೆ ನಿಂದಾರಹಿತನಾಗಿ ಇರಬೇಕು ಎಂಬುದಾಗಿ ದೇವರು ಅಬ್ರಹಾಮನಿಗೆ ಹೇಳುವಾಗ ಅಬ್ರಹಾಮನು ಹಾಗೆಯೇ ನಡೆದನು, ನಿಂದಾರಹಿತನಾಗಿ ಇದ್ದನು. ಪ್ರಜೆಗಳಿಗೆ ಭಯಪಡಬೇಡ. ದೇವರು ನಿನ್ನನ್ನು ನಿಂದಿಸುವ ಪರಿಸ್ಥಿತಿ ತೆಗೆದುಕೊಳ್ಳಬೇಡ. ದ್ಯಾಟ್ ಈಸ್ ದ ಮೆಸೇಜ್. 6ನೇ ವಾಕ್ಯದವರೆಗೂ ಓದಿದ್ದೇವೆ. ಅವರು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದರು. ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು. ಆಮೇಲೆ ಎದ್ದು ಕುಣಿದಾಡಿದರು. ಆಧ್ಯಾತ್ಮಿಕವಾಗಿ ಅಂಗೀಕರಿಸುವಂಥದ್ದಲ್ಲ ಇದು. ಎಲ್ಲ ಅರ್ಪಣೆಗಳು ದೇವರು ಅಂಗೀಕಾರ ಮಾಡುತ್ತಾನೆ ಅಂದುಕೊಳ್ಳಬಾರದು. ವಿಮೋಚನಾ ಕಾಂಡ ಗ್ರಂಥ
32ನೇ ಅಧ್ಯಾಯ 7ನೇ ವಾಕ್ಯ. 7ನೇ ವಾಕ್ಯದಲ್ಲಿ 14ನೇ ವಾಕ್ಯದವರೆಗೂ ಒಂದು ಆಸಕ್ತಿಕರವಾದ ಸಂದರ್ಭ ನಮಗೆ ಕಾಣುತ್ತದೆ. ಅದೇನೆಂದರೆ, ದೇವರಾದ ಯೆಹೋವನು ಮೋಶೆಗೆ, ನೀನು ಬೆಟ್ಟದಿಂದ ಇಳಿದು ಹೋಗು ಎಂದು ಹೇಳಿದನು. ಜಾಗರೂಕತೆಯಿಂದ ಕೇಳಿಸ್ಕೊಳ್ಳಿ. ಬೆಟ್ಟದ ಕೆಳಗೆ ನಡೆಯುವಂಥ ಸಂಗತಿಯನ್ನು ಹೇಳಿದನು. ಏನು ನಡೀತಾ ಇದೆ? ಅದು ದೇವರಿಗೆ ಕಾಣ್ತಾ ಇದೆ, ಮೋಶೆಗೆ ಕಾಣುತ್ತಾ ಇಲ್ಲ. ಮೋಶೆ ಬೆಟ್ಟದ ಮೇಲೆ ಇದ್ದಾನೆ. ಬೆಟ್ಟದ ಕೆಳಗೆ ಪಾಳೆಯದಲ್ಲಿ ಇಸ್ರಾಯೇಲರು ಇದ್ದಾರೆ. ಅವರು ಏನು ಮಾಡ್ತಾ ಇದ್ದಾರೆ? ಮೋಶೆಗೆ ಭೌತಿಕ ನೇತ್ರಗಳು, ಶರೀರ ಕಾಣೋದಿಲ್ಲ, ಆದರೆ ದೇವರಿಗೆ ಕಾಣ್ತಾ ಇದೆ. ಸೃಷ್ಟಿಕರ್ತನಾದ ದೇವರಿಗೆ ಸಮಸ್ತವೂ ಕೂಡ ಕಾಣುತ್ತದೆ ಅನ್ನುವಂಥದ್ದನ್ನು ನಾವು ತಿಳಿಯಬೇಕು. ಮನುಷ್ಯರು ನೋಡಲಾರದವರಾಗಿದ್ದಾರೆ, ನೋಡಲಾರರು, ಆದರೆ ದೇವರು ನೋಡಬಲ್ಲನು, ನೋಡುತ್ತಾನೆ. ಆದುದರಿಂದ ಮೋಶೆಗೆ ದೇವರು ಏನು ಹೇಳ್ತಾ ಇದ್ದಾನೆ? ಐಗುಪ್ತ ದೇಶದಿಂದ ನೀನು ಕರೆದುಕೊಂಡು ಬಂದ ನಿನ್ನ ಜನರು ಕೆಟ್ಟು ಹೋದರು. ದೇವರ ಉಗ್ರತೆ, ಕೋಪ ಅವರ ಮೇಲೆ ಉರಿಯುವಾಗ ಮೋಶೆ ಪ್ರಾರ್ಥನೆ ಮಾಡಿದ. ಆ ಪ್ರಾರ್ಥನೆಯನ್ನು ದೇವರು ಅಂಗೀಕಾರ ಮಾಡಿ ಅವರನ್ನು ನಾಶ ಮಾಡಲಿಲ್ಲ. ಅವರ ಸ್ಥಾನದಲ್ಲಿ ಮೋಶೆಯ ಗರ್ಭದಿಂದ ಒಂದು ಮಹಾ ಜನಾಂಗವನ್ನು ಉಂಟು ಮಾಡುವುದಕ್ಕಾಗಿ ದೇವರು ತೀರ್ಮಾನ ತೆಗೆದುಕೊಂಡನು. ಆದರೆ ಮೋಶೆ ಅದಕ್ಕೆ ಒಪ್ಪಲಿಲ್ಲ. ದೇವರು ಅವನ ವಿಜ್ಞಾಪನೆಯನ್ನು ಲಾಲಿಸಿದನು. ಇದೆಲ್ಲ ವಿವರಗಳನ್ನು ನಾವು ನಿಮಗೆ ಹೇಳುತ್ತೇನೆ. ಜಾಗರೂಕತೆಯಿಂದ ಕೇಳಿಸ್ಕೊಳ್ಳಿ. 7ನೇ ವಾಕ್ಯ ಓದೋಣ. ಯೆಹೋವನು ಮೋಶೆಗೆ, ನೀನು ಬೆಟ್ಟದಿಂದ ಇಳಿದು ಹೋಗು. ದ ಲಾರ್ಡ್ ಸೆಡ್ ಟು ಮೋಸೆಸ್. ಸಹೋದರ ಸಹೋದರಿ, ದೇವರು ಮಾತನಾಡುತ್ತಾನೆ. ದೇವರು ತನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡುತ್ತಾನೆ. ಟ್ರಸ್ಟ್ ದಿಸ್, ಎಕ್ಸ್ಪೀರಿಯನ್ಸ್ ಇಟ್ ಬೈ ರೀಡಿಂಗ್, ಬೈ ಲಿಸನಿಂಗ್ ದ ವರ್ಡ್ ಆಫ್ ಗಾಡ್. ದ ಹೋಲಿ ಸ್ಪಿರಿಟ್ ಗಾಡ್ ವಿಲ್ ಸ್ಪೀಕ್ ಟು ಯು ಇನ್ ಯುವರ್ ಸ್ಪಿರಿಟ್, ಇನ್ ಯುವರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ದೇವರ ಸ್ವರ ಬರುತ್ತದೆ. ಮೋಶೆಯೊಟ್ಟಿಗೆ ದೇವರು ಮಾತನಾಡುತ್ತಾ ಇದ್ದಾನೆ. ದೇವರು ಮೋಶೆಗೆ ಪಾಳೆಯದಲ್ಲಿ ನಡೆಯುತ್ತಾ ಇರುವಂಥ ಕಾರ್ಯವನ್ನು ಎಕ್ಸ್ಪ್ಲೈನ್ ಮಾಡುತ್ತಾ ಇದ್ದಾನೆ. ಅದು ದೇವರಿಗೆ ಕಾಣುತ್ತಾ ಇದೆ, ಮೋಶೆಗೆ ಕಾಣುತ್ತಾ ಇಲ್ಲ. ಐಗುಪ್ತ ದೇಶದಿಂದ ನೀನು ಕರೆಕೊಂಡು ಬಂದ ನಿನ್ನ ಜನರು ಕೆಟ್ಟು ಹೋದರು. ನಾನು ಅವರಿಗೆ ಆಜ್ಞಾಪಿಸಿದ ಮಾರ್ಗವನ್ನು ಅವರು ಬೇಗನೆ ಬಿಟ್ಟು ಹೋಗಿ, ನೀನು ಇಳಿದು ಹೋಗು. ಮೋಶೆ, ಬೆಟ್ಟದಿಂದ ಇಳಿದು ಹೋಗು. ದೇವರು ಏನನ್ನುತ್ತಾ ಇದ್ದಾನೆ? ನೀನು ಕರೆದುಕೊಂಡು ಬಂದ ನಿನ್ನ ಜನರು ವಾಸ್ತವವಾಗಿ ದೇವರೇ ಮಹಾಕಾರ್ಯಗಳನ್ನು ಮಾಡಿ, ಅದ್ಭುತಗಳನ್ನು ಮಾಡಿ, ಫರೋಹನನ್ನು ನಾಶನ ಮಾಡಿ, ಕೆಂಪು ಸಮುದ್ರವನ್ನು ವಿಭಾಗಿಸಿ ಹೊರಗೆ ಕರೆತಂದನಲ್ವಾ? ಅದೇ ದೇವರು ಅನ್ನುತ್ತಾ ಇದ್ದಾನೆ, ನಿನ್ನ ಪ್ರಜೆಗಳು, ನಿನ್ನ ಜನರು. ಅಂದರೆ ಇಲ್ಲಿ ಮೋಶೆ ದೇವರನ್ನು ಮತ್ತೆ ಕನ್ವಿನ್ಸ್ ಮಾಡುತ್ತಾ ಇದ್ದಾನೆ. ಅವರು ನಿನ್ನ ಪ್ರಜೆಗಳು ಅನ್ನುತ್ತಿದ್ದಾನೆ. ಮನುಷ್ಯರು ಪಾಪ ಮಾಡುವಾಗ ದೇವರ ಮನುಷ್ಯರನ್ನು ತನ್ನೊಟ್ಟಿಗೆ ಐಕ್ಯ ಮಾಡಿ ಮಾತಾಡುವುದಿಲ್ಲ. ಸಿನ್ ಸಪ್ರೇಟ್ಸ್ ಮ್ಯಾನ್ ಫ್ರಮ್ ಗಾಡ್. ಬಹಳ ಜಾಗರೂಕತೆಯಿಂದ ಕೇಳಿಸ್ಕೊಳ್ಳಿ. ನನ್ನ ಮಾತು ಕೇಳ್ತಾ ಇದ್ದೀರಾ? ಪಾಪ ಮಾನವನನ್ನು ದೇವರಿಂದ ದೂರ ಮಾಡುತ್ತದೆ. ದೇವರು ಮಾನವನ ಮಧ್ಯದಲ್ಲಿ ಪಾಪ ಅಗಾಧವಾಗಿ ಇದೆ. ಆದುದರಿಂದ ಪಾಪಕ್ಕೂ ದೇವರಿಗೂ ಇಜ್ಜೋಡು ಇಲ್ಲ. ಗಾಡ್ ಕೆನಾಟ್ ಡ್ವೆಲ್ ಇನ್ ಸಿನ್. ಅರ್ಥ ಆಗ್ತಾ ಇದೆಯಾ?
ಆದುದರಿಂದ ದೇವರು ಅವರೊಟ್ಟಿಗೆ ತನ್ನ ಪ್ರಜೆಗಳು ಎಂದು ಪ್ರಕಟಿಸಲಿಲ್ಲ. ಗಾಡ್ ಓನ್ಲಿ ಡಿಕ್ಲೇರ್ಸ್ ದ ಪೀಪಲ್ ವೆನ್ ದೇ ಆರ್ ಹೋಲಿ. ಪರಿಶುದ್ಧರಾಗಿ ಇರುವಾಗ ಮಾತ್ರ ನನ್ನ ಮಕ್ಕಳು ಎಂದು ಆತನು ಡಿಕ್ಲೇರ್ ಮಾಡುತ್ತಾನೆ. ಪಾಪಿಗಳನ್ನು ನನ್ನ ಮಕ್ಕಳು ಎಂದು ಆತನು ಪ್ರಕಟ ಮಾಡುವುದಿಲ್ಲ. ಪಾಪವನ್ನು ಒಪ್ಪಿಕೊಂಡು ಬಿಟ್ಟಾಗ ಕ್ರಿಸ್ತನಲ್ಲಿ ನಮಗೆ ದೇವರೊಟ್ಟಿಗೆ ಅನುಬಂಧ ಏರ್ಪಡುತ್ತದೆ. ಸಂಬಂಧ ಏರ್ಪಟ್ಟ ನಂತರ ಪಾಪದಲ್ಲಿ ಜೀವಿಸಿದ ನಂತರ ಸಹವಾಸ ಹೋಗುತ್ತದೆ. ತಪ್ಪಿಹೋದರೂ ಮಗನು ಎಂದು ಕರೆಯಲ್ಪಟ್ಟನು. ಫೆಲೋಶಿಪ್ ಹೋಯಿತು, ಅನ್ಯೋನ್ಯತೆ ಹೋಯಿತು, ಸಂಬಂಧ ಹೋಗಲಿಲ್ಲ. ಇಸ್ರೇಲ್ ಜನಾಂಗವನ್ನು ತನ್ನ ಪ್ರಜೆಗಳಾಗಿ ಅಂಗೀಕರಿಸಿದ ನಂತರ ಅವರೊಟ್ಟಿಗೆ ಅನ್ಯೋನ್ಯತೆ ಕಟ್ಟಾಯಿತು. ಅದಕ್ಕೆ ಅನ್ನುತ್ತಿದ್ದಾನೆ, ನಿನ್ನ ಜನರು, ನೀನು ಕರೆದುಕೊಂಡು ಬಂದಂಥ ಜನರು, ನಾನು ಅವರಿಗೆ ಆಜ್ಞಾಪಿಸಿದ ಮಾರ್ಗವನ್ನು ಅವರು ಬೇಗನೆ ಬಿಟ್ಟು ಹೋಗಿ ತಮಗೆ ಲೋಹದ ಬಸವನನ್ನು ಮಾಡಿಸಿಕೊಂಡು ಅದಕ್ಕೆ ಅಡ್ಡಬಿದ್ದು ಯಜ್ಞಗಳನ್ನು ಅರ್ಪಿಸಿ, ಇಸ್ರಾಯೇಲರೇ ನೋಡಿರಿ, ಇದೇ ನಿಮ್ಮನ್ನು ಐಗುಪ್ತ ದೇಶದಿಂದ ಕರಕೊಂಡು ಬಂದ ದೇವರು ಎಂದು ಹೇಳಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದನು. ದೇವರು ಕೇಳುತ್ತಾ ಇದ್ದಾನೆ, ದೇವರು ನೋಡುತ್ತಾ ಇದ್ದಾನೆ, ದೇವರು ಕೇಳುತ್ತಾ ಇದ್ದಾನೆ, ದೇವರು ಮಾತನಾಡುತ್ತಾನೆ. ಅರ್ಥ ಆಗ್ತಾ ಇದೆಯಾ? ಗಾಡ್ ಈಸ್ ವಾಚಿಂಗ್ ಅಸ್. ದೇವರು ಆತ್ಮವಾಗಿದ್ದಾನೆ, ಆತನು ವ್ಯಕ್ತಿ ಕೂಡ ಆಗಿದ್ದಾನೆ. ಆ ವ್ಯಕ್ತಿತ್ವ ಆತನಲ್ಲಿ ಶಕ್ತಿ ಇದೆ. ಗಾಡ್ ಈಸ್ ಎ ಪರ್ಸನ್. ಗಾಡ್ ಹ್ಯಾಸ್ ಪವರ್, ಗಾಡ್ ಈಸ್ ಸ್ಪಿರಿಟ್, ಗಾಡ್ ಈಸ್ ಎ ಪರ್ಸನ್. ದೇವರು ಒಬ್ಬ ವ್ಯಕ್ತಿಯ ರೀತಿಯಲ್ಲಿ ಮಾತನಾಡುತ್ತಾ ಇದ್ದಾನೆ. ಬೈಬಲ್ ಗ್ರಂಥವನ್ನು ಅರ್ಥಕೊಳ್ಳಿ. ಅವರು ನಾನು ನೇಮಿಸಿದ ಮಾರ್ಗದಿಂದ ತೊಲಗಿ ಹೋಗಿದ್ದಾರೆ, ಬೇಗ ಹೋಗು. ದೇವರು ಮನುಷ್ಯರಿಗಾಗಿ ಕೆಲವು ಮಾರ್ಗಗಳನ್ನು ಅವರ ಜೀವಿತಕ್ಕಾಗಿ ಏರ್ಪಾಡು ಮಾಡುತ್ತಾನೆ. ಆದರೆ ಮನುಷ್ಯರು ಆ ಮಾರ್ಗದಿಂದ ತಪ್ಪಿ ಹೋಗುತ್ತಾರೆ. ದೇ ಮಿಸ್ ದ ಮಾರ್ಕ್. ಪಾಪ ಮಾಡಿದರು. ಪಾಪ ಅಂದರೆ ಮಿಸ್ಸಿಂಗ್ ದ ಮಾರ್ಕ್. ಇರಬೇಕಾದ ಸ್ಥಳದಲ್ಲಿ ಇಲ್ಲದೆ ಹೋಗುವುದು, ಬೇರೆ ಸ್ಥಳಕ್ಕೆ ಚದುರಿ ಹೋಗುವಂಥದ್ದು. ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಪಾಪ ಅಂದರೆ ಏನು? ತಮ್ಮ ಮಾರ್ಗದಿಂದ ಕೆಡಿಸಿಕೊಂಡರು, ತೊಲಗಿ ಹೋದರು. ಹೌದು, ದೇವರಿಗೆ ಒಂದು ಮಾರ್ಗವಿದೆ. ಆ ಮಾರ್ಗವನ್ನು ಮನುಷ್ಯರಿಗಾಗಿ ಏರ್ಪಡಿಸಿದ್ದಾನೆ. ಅದು ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರಲಾರರು. ಇದೇ ಎಲ್ಲ ಮತಕ್ಕೂ ಕೋಪ. ಎಲ್ಲ ಮತದವರಿಗೆ ಕೋಪ ಏನೆಂದರೆ, ದೇವರು ನಮ್ಮನ್ನು ಅಂಗೀಕರಿಸುತ್ತಾನೆ ಅಂದುಕೊಳ್ಳುತ್ತಾರೆ. ಆದರೆ ಬೈಬಲ್ ಹೇಳುವುದು, ಯೇಸು ಕ್ರಿಸ್ತನ ಮೂಲಕವಾಗಿ ಹೊರತುಪಡಿಸಿ ದೇವರ ಬಳಿಗೆ ಬರಲಾರರು. ಓನ್ಲಿ ಇನ್ ಕ್ರೈಸ್ಟ್ he admits people, he allows people to him, he accepts people to him. ದೇವರಿಗಾಗಿ, ದೇವರ ನಿಮಿತ್ತವಾಗಿ ದೇವರು ಅಂಗೀಕರಿಸಬೇಕಾದರೆ ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರ. ಬೇರೆ ಯಾವ ಮಾರ್ಗವೂ ಇಲ್ಲ. ಸ್ವಯವಾಗಿ ದೇವರ ಬಳಿಗೆ ಬರಲಾರರು. ದೇವರು ಹೇಳುತ್ತಾ ಇದ್ದಾನೆ, ನಾನು ನೇಮಿಸಿದ ಆಜ್ಞಾಪಿಸಿದ ಮಾರ್ಗವನ್ನು ಅವರು ಬೇಗನೆ ಬಿಟ್ಟು ಹೋಗಿದ್ದಾರೆ. ಗಲಾತ್ಯ 1ನೇ ಅಧ್ಯಾಯದಲ್ಲಿ ಪೌಲನು ಗಲಾತ್ಯ ಸಭೆಗೆ ಇದೇ ಎಚ್ಚರಿಕೆ ಕೊಡುತ್ತಾ ಇದ್ದಾನೆ. ಇಷ್ಟು ಬೇಗ ವಿಭಿನ್ನವಾದ ಸುವಾರ್ತೆಯನ್ನು ತಪ್ಪಿ ಹೋಗುತ್ತಾ ಇರುವುದು ನನಗೆ ಆಶ್ಚರ್ಯವಾಗಿ ಕಾಣ್ತಾ ಇದೆ. ಶಿಲುಬೆಯ ಸಂದೇಶವನ್ನು ಬಿಟ್ಟಿದ್ದೀರಾ. ಸುವಾರ್ತೆಯನ್ನು ತಿಳಿದ ಪ್ರಜೆಗಳು ಬೇಗ ವಿಭಿನ್ನ ಸುವಾರ್ತೆಯನ್ನು ಕೇಳಿ ದಾರಿ ತಪ್ಪುತ್ತಾ ಇದ್ದೀರಾ. ಇದು ಸುವಾರ್ತೆಯಾಗಿ ಅವರಿಗೆ ಕಾಣ್ತಾ ಇದೆ ಅಲ್ವಾ?
ಮುಖವನ್ನು ಮಾರ್ಪಡಿಸಿಕೊಂಡು ಆರೋನನ ಬಳಿಗೆ ಬಂದು, ನಮ್ಮ ಮುಂದೆ ಹೋಗುವುದಕ್ಕೆ ದೇವರುಗಳನ್ನು ಮಾಡಿಕೊಡು, ಮೋಶೆ ಏನಾದನೋ ಗೊತ್ತಿಲ್ಲ, ಅದಕ್ಕೆ ಒಂದು ವಿಗ್ರಹವನ್ನು ಮಾಡಿಕೊಡು ಅಂತ ಹೇಳಿದಾಗ, ಇವನು ಚಿನ್ನಗಳಿಂದ ಬಸವನನ್ನು ರೂಪಿಸಿದಾಗ, ಅವರು ಹಬ್ಬ ಮಾಡಿ ಸಂಭ್ರಮ ಪಡುವಾಗ, ಇದು ಒಳ್ಳೆಯ ಮಾರ್ಗ ಎಂಬುದಾಗಿ ಅಂದುಕೊಳ್ಳುತ್ತಿದ್ದಾರೆ. ದೇವರು ಏರ್ಪಡಿಸಿದ ಸುವಾರ್ತೆ ದೇವ ದರ್ಶನದ ಗುಡಾರ. ಅವರ ಒಂದು ಒಂದು ಪ್ರಕ್ರಿಯೆ ಏನು ಗೊತ್ತಾ? ನಾವು ದೇವರನ್ನು ಆಚರಿಸಬೇಕು, ನಮ್ಮ ಮುಂದೆಯೇ ಇರಬೇಕು ಎಂಬುದಾಗಿ ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ಇದು ತಪ್ಪಾದ ಮಾರ್ಗ, ಪಾಪದ ಮಾರ್ಗ, ಆತ್ಮೀಕ ಕುರುಡುತನ. ದೇ ದೇ ಆರ್ ನಾಟ್ ವೇಟೆಡ್ ಫಾರ್ ಗಾಡ್ ಟು ಸ್ಪೀಕ್ ಟು ದೆಮ್, ಬಟ್ instead of this, they decided to make their own God to go before them. ಅರ್ಥ ಆಗ್ತಾ ಇದೆಯಾ? ದೇವರನ್ನು ನಾವು ತಿಳಿದಿರಬೇಕು ಅಂದುಕೊಂಡರು. ಅದು ಒಳ್ಳೆಯದೇ. ದೇವರನ್ನು, ಅವರು ನಿಜವಾದ ದೇವರನ್ನು ತಿಳ್ಕೊಳ್ಳಬೇಕು. ನೀವು ಅಂದುಕೊಂಡ ಪ್ರಕಾರ ಮಾಡಿಕೊಳ್ಳುವಂಥ ವಿಗ್ರಹ ಅಲ್ಲ. ದೇವರು ಏರ್ಪಡಿಸಿದ ದೇವ ದರ್ಶನದ ಗುಡಾರದ ಮೂಲಕ ಮಾತ್ರ ದೇವರು ಮಾತಾಡ್ತಾನೆ. ಗಾಡ್ ಇಸ್ ಥಿಂಕಿಂಗ್ ಆಫ್ ದ ವೇ ಟು ಹಿಮ್. ದೇವರು ಪ್ರಜೆಗಳ ಬಳಿಯಲ್ಲಿ, ಪ್ರಜೆಗಳು ದೇವರ ಬಳಿಗೆ ಬಂದು ಆತನ ಮಾತು ಕೇಳುವುದಕ್ಕೆ ಒಂದು ಮಾರ್ಗವನ್ನು ಸಿದ್ಧ ಮಾಡುತ್ತಾ ಇದ್ದಾನೆ. ಅದು ದೇವ ದರ್ಶನದ ಗುಡಾರ. ಆದರೆ ಇವರು ಮೋಶೆ ಅಣ್ಣನನ್ನು ಕರೆಸಿಕೊಂಡು ಬಂಗಾರದ ಬಸವನನ್ನು ಮಾಡಿಕೊಂಡು ಇದೇ ನಮ್ಮ ದೇವರು ಅಂತ ಹೇಳುತ್ತಾ ಇದ್ದಾರೆ. ನಮ್ಮ ಮಾರ್ಗ ಬೇರೆ, ದೇವರ ಮಾರ್ಗ ಬೇರೆ. ದೇವರ ಆಲೋಚನೆ ಪ್ರತ್ಯಕ್ಷ ಗುಡಾರ, ದೇವ ದರ್ಶನದ ಗುಡಾರ. ಇಸ್ರೇಲರ ಮಾರ್ಗ ಬಸವನ ವಿಗ್ರಹ. ಒಂದು ದಾರಿ, ಮತ್ತೊಂದು ಧರ್ಮ. ಒಂದು ಮಾರ್ಗ, ಎರಡನೇದು ಮತ. ಒಂದು ಮಾರ್ಗ, ಎರಡನೇದು ಮತ. ಮತ ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಿಲ್ಲ. ಆ ಮಾರ್ಗ ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನ ಮೂಲಕ ದೇವರನ್ನು ನೋಡಬಹುದು, ದೇವರ ವಾಕ್ಯ ಕೇಳಬಹುದು, ದೇವರ ಸನ್ನಿಧಾನಕ್ಕೆ ಹೋಗಬಹುದು, ರಕ್ಷಣೆ ಹೊಂದಬಹುದು. ಮಾರ್ಗವನ್ನು ಕೆಡಿಸಿಕೊಂಡರು, ಅಡ್ಡ ಬೀಳುತ್ತಾ ಇದ್ದಾರೆ, ಬಲಿಯನ್ನು ಕೊಡುತ್ತಾ ಇದ್ದಾರೆ. ಗಾಡ್ ಇಸ್ ಜೆಲಸ್. ದೇವರು ಅದನ್ನು ಸಹಿಸಿಕೊಳ್ಳದೆ ಹೋದನು. ವಿಗ್ರಹಕ್ಕೆ ಮಹಿಮೆ ಸಲ್ಲದ ಹಾಗೆ ದೇವರು ಮಾಡುವುದಿಲ್ಲ. ದೇವರಿಗೆ ಬಹಳ ಕೋಪ ಉಂಟಾಗ್ತದೆ. ಬೊಂಬೆಗೆ ಅವರು ಅಡ್ಡ ಬೀಳುತ್ತಾ ಇದ್ದಾರೆ, ಸರ್ವಾಂಗ ಹೋಮಗಳನ್ನು ಮಾಡ್ತಾ ಇದ್ದಾರೆ, ಬಲಿಗಳನ್ನು ಕೊಡ್ತಾ ಇದ್ದಾರೆ. ಯಜ್ಞವೇದಿಯನ್ನು ಕಟ್ಟಿಸಿ ದೇವರಿಗೆ ಕೊಡುವ ಹಾಗೆ ಅವರು ಈ ಬಲಿಗಳನ್ನು, ಹೋಮಗಳನ್ನು ಮಾಡುತ್ತಾ ಇದ್ದಾರೆ. ದೇವರಿಗೆ ಬಹಳ ಕೋಪ ಬಂತು. ದೇವರು ಉನ್ನತವಾದ ದೇವ ಸಂಕಲ್ಪವನ್ನು ಅವರಿಗಾಗಿ ಏರ್ಪಡಿಸುತ್ತಾ ಇದ್ದಾನೆ. ಮೋಶೆಗೆ ಅದನ್ನು ತಿಳಿಯಪಡಿಸುತ್ತಾ ಇದ್ದಾನೆ. ದೇವರನ್ನು ಬೊಂಬೆಯನ್ನಾಗಿ ಮಾಡಿಕೊಂಡರು, ದೇವರು ವಿಗ್ರಹ ಆಗಿ ಮಾಡಿಕೊಂಡರು. ಅವರು ಬಲಿಗಳನ್ನೇ ಕೊಡ್ತಾ ಇದ್ದಾರೆ. ಅದು ದೇವರಿಗೆ ಅಂಗೀಕಾರವಾದದ್ದು ಅಲ್ಲ. ದೀನ ಮನಸ್ಸೇ ದೇವರಿಗೆ ಇಷ್ಟವಾದ ಯಜ್ಞ. ದೇವರು ಬಲಿಗಳ ಮೂಲಕ ಸಂತೋಷಿಸುವವನಲ್ಲ, ಮಾತು ಕೇಳುವುದರಿಂದ ಸಂತೋಷಿಸುವವನು. ಸಮುವೇಲನು ಸೌಲನಿಗೆ ಹೇಳ್ತಾ ಇದ್ದಾನೆ, ದೇವರ ಮಾತು ಕೇಳುವುದು ಯಜ್ಞ ಹೋಮಗಳಿಗಿಂತ ಉನ್ನತವಾದದ್ದು ಎಂದು ಸಮುವೇಲ ಪ್ರವಾದಿ ಸೌಲ ರಾಜನಿಗೆ ಹೇಳ್ತಾ ಇದ್ದಾನೆ. ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುವನೇ ಎಂಬುದಾಗಿ ಸಮುವೇಲನು ಸೌಲನಿಗೆ ತಿಳಿಯಪಡಿಸಿದನು. 9ನೇ ವಾಕ್ಯ. ಅದಲ್ಲದೆ ಯೆಹೋವನು ಮೋಶೆಗೆ ಈ ಜನರ ಸ್ವಭಾವವನ್ನು ನಾನು ನೋಡಿದ್ದೇನೆ. ಇವರು ನನ್ನ ಆಜ್ಞೆಗೆ ಬೊಗ್ಗದವರಾಗಿದ್ದಾರೆ.
ಆದ ಕಾರಣ ನೀನು ನನ್ನನ್ನು ತಡೆಬೇಡ, ನನ್ನ ಕೋಪಾಗ್ನಿ ಉರಿಯಲಿ, ಅವರನ್ನು ಭಸ್ಮ ಮಾಡುವೆನು. ದೇವರು ಕೋಪದಿಂದ ಹೇಳ್ತಾ ಇದ್ದಾನೆ. ಗೋಲ್ಡನ್ ಅಪಾರ್ಚುನಿಟಿ ಅಲ್ವಾ? ಹೇಳಿ ನೀವು, ಮೋಶೆಗೆ ಗೋಲ್ಡನ್ ಅಪಾರ್ಚುನಿಟಿ ಅಲ್ವಾ? ಅವರನ್ನು ನಾಶ ಮಾಡಿ ನಿನ್ನ ಸಂತಾನವನ್ನು ನಡೆಸುವೆನಂತ ದೇವರು ಹೇಳ್ತಾ ಇದ್ದಾರೆ. ಟ್ರೂ ಲೀಡರ್ ನೆವರ್ ಟ್ರೈಸ್ ಟು ಡೆವಲಪ್ ಹಿಮ್ಸೆಲ್ಫ್, ಈ ಆಲ್ವೇಸ್ ಟ್ರೈ ಟು ಡೆವಲಪ್ ಅದರ್ಸ್. ಈಸ್ ದ ಸಕ್ಸಸ್ಫುಲ್ ಲೀಡರ್. ನಿಜವಾದ ನಾಯಕ ತನ್ನ ಅಭಿವೃದ್ಧಿಯನ್ನು ಕೋರಿಕೊಳ್ಳುವುದಿಲ್ಲ, ಇತರರನ್ನು ಅಭಿವೃದ್ಧಿ ಮಾಡಬೇಕು. ಇತರರು ಅಭಿವೃದ್ಧಿ ಆದರೆ ಎಲ್ಲರೂ ಅಭಿವೃದ್ಧಿಯಾಗುವರು. ಹೌದಾ ಅಲ್ವಾ? ಮೋಶೆ, ದೇವರು ಮೋಶೆಗೆ ಅವಕಾಶ ಕೊಡ್ತಾ ಇದ್ದಾನೆ. ನಿನ್ನಿಂದ ದೊಡ್ಡ ಸಂತಾನ ಮಾಡಿ ಅವರನ್ನು ಕಾನಾನ್ ದೇಶಕ್ಕೆ ನಡೆಸುವೆನು. ಮೋಶೆ ಇದಕ್ಕೆ ಒಪ್ಪಲಿಲ್ಲ. ಮೋಶೆಯಲ್ಲಿ ಒಂದು ಉನ್ನತವಾದ ಲಕ್ಷಣ, ತನ್ನನ್ನು ಪ್ರೀತಿಸುವ ವಿಷಯದಲ್ಲಿ ತನ್ನನ್ನು ಪ್ರೀತಿಸುವವರಿಗಿಂತ ಇಸ್ರಾಯೇಲರನ್ನು ಅವನು ಪ್ರೀತಿಸಿದನು. ತನ್ನನ್ನು ತ್ಯಜಿಸಿದನು, ಇಸ್ರಾಯೇಲರನ್ನು ಮೇಲಕ್ಕೆತ್ತಿದನು. ಅವನಿಗೆ ಕೊಡಲ್ಪಡುತ್ತಾ ಇರುವಂಥ ಅವಕಾಶವನ್ನು ಬೇಡ ಎಂದು ಹೇಳಿದನು. ಅವರಿಗೆ ಅವಕಾಶ ಕೊಡುವಂತೆ ಬೇಡುತ್ತಾ ಇದ್ದಾನೆ. ಇಸ್ರಾಯೇಲರು ಕಾನಾನ್ ದೇಶಕ್ಕೆ ಬಂದ ನಂತರ ಯೆಹೋಶುವ ಅಂದನು, ನಾನು ನಿಮ್ಮ ಮುಂದೆ ಯಥಾರ್ಥವಾಗಿ ನಡೆದುಕೊಂಡಿದ್ದೇನೆ, ಎಲ್ಲ ಹಂಚಿಕೊಟ್ಟಿದ್ದೇನೆ, ನನಗಾಗಿ ನನ್ನ ಸ್ವಾಸ್ಥ್ಯವನ್ನು ತೆಗೆದುಕೊಳ್ಳುತ್ತೇನೆ. ಅದು ಅವನ ಕಮಿಟ್ಮೆಂಟ್. ತನಗೆ ತಾನು ಬರೆದುಕೊಂಡು ಇತರರ ರಾಜಕಾರಣಿಗಳ ಹಾಗೆ ಯೆಹೋಶುವನು ಮಾಡಲಿಲ್ಲ. ಅರ್ಥ ಆಗ್ತಾ ಇದೆಯಾ? ಇದು ಒಳ್ಳೆ ಸೇವಕರ ಲಕ್ಷಣ. ಪೀಪಲ್ ಆರ್ ಫಸ್ಟ್, ಐ ಆಮ್ ನೆಕ್ಸ್ಟ್. ಪರ್ಪೋಸ್ ಇಸ್ ದ ಪೀಪಲ್, ನಾಟ್ ಮೀ. ಮಿಷನ್ ಇಸ್ ದ ಪರ್ಪೋಸ್, ನಾಟ್ ಪೊಸಿಷನ್. ಯಾವಾಗ ನಿನ್ನಲ್ಲಿ ಇದು ಉದ್ಭವಿಸುತ್ತದೋ ಆಗ ನೀನು ಉನ್ನತವಾದ ನಾಯಕ. ನಾನು ಅವರನ್ನು ಭಸ್ಮ ಮಾಡುವೆನು ಅಂದಾಗ ಮೋಶೆ ದೇವರೊಟ್ಟಿಗೆ ಪ್ರಾರ್ಥನೆ ಮಾಡಿದನು. ಬೇಗ ಮಾಡು ಅಂದನ. ದೇವರು ಕೋಪಗೊಂಡನು. ಆಗ ಮೋಶೆ ತನ್ನ ದೇವರಾದ ಯೆಹೋವನನ್ನು ಬೇಡಿಕೊಂಡು, ಯೆಹೋವನೇ, ನೀನು ಮಹಾಶಕ್ತಿಯಿಂದಲೂ ಭುಜಬಲದಿಂದಲೂ ಐಗುಪ್ತದಿಂದ ಬಿಡಿಸಿದ ನಿನ್ನ ಪ್ರಜೆಗಳ ಮೇಲೆ ಕೋಪದಿಂದ ಉರಿಯುವುದೇಕೆ? ನಿನ್ನ ಪ್ರಜೆಗಳು, ಅವರ ಮೇಲೆ ನಿನ್ನ ಕೋಪ ಉರಿಯುವುದೇಕೆ? ನೀನು ಉನ್ನತವಾದ ದೇವರು, ಮಹಾಶಕ್ತಿಯಿಂದಲೂ ಭುಜಬಲದಿಂದಲೂ ಐಗುಪ್ತ ದೇಶದಿಂದ ಬಿಡಿಸಿದ ನಿನ್ನ ಪ್ರಜೆಗಳು. ಇಸ್ರಾಯೇಲರ ನಾಶನ ನೀನು ಮಾಡಿದರೆ ಅವರು ಏನಂದುಕೊಳ್ತಾರೆ? ಐಗುಪ್ತ ದೇಶದವರು ಏನಂದುಕೊಳ್ತಾರೆ? ನಿನ್ನ ನಾಮ ಮಹಿಮೆ ಏನಾಗುತ್ತದೆ? ನಿನ್ನ ಹೆಸರು ಏನಾಗುತ್ತದೆ ಗೊತ್ತಾ? ಹಾಳಾಗುತ್ತೆ. ಹೇಗೆ? ಐಗುಪ್ತರು ನಿನ್ನ ವಿಷಯದಲ್ಲಿ ಯೆಹೋವನು ಕೇಡು ಮಾಡಬೇಕೆಂಬ ಅಭಿಪ್ರಾಯದಿಂದಲೇ ಇಸ್ರಾಯೇಲರನ್ನು ಇಲ್ಲಿಂದ ಕರೆಕೊಂಡು ಹೋದನಲ್ಲ, ಅದಕ್ಕೆ ನೀನು ಕರೆದುಕೊಂಡು ಬಂದ ಅಲ್ಲವಲ್ಲ? ಹಾಲು ಜೇನು ಹರಿಯುವಂಥ ಆ ದೇಶಕ್ಕೆ ನಿವಾಸ ಕೊಡುವುದಕ್ಕಾಗಿ, ನಿವಾಸಿಸುವಂತೆ ಮಾಡುವುದಕ್ಕಾಗಿ ನಿನ್ನ ಮಕ್ಕಳನ್ನು ನೀನು ಅಲ್ಲಿಂದ ಕರೆದುಕೊಂಡು ಬಂದಿಯಲ್ವಾ ಅಂತ ಮೋಶೆ ದೇವರಿಗೆ ತಿಳಿಯಪಡಿಸುತ್ತಾ ಇದ್ದಾನೆ. ಈ ರೀತಿಯಾಗಿ ಮೋಶೆ ಇಸ್ರಾಯೇಲರ ಪರವಾಗಿ, ಅಂದರೆ ಪಾಪ ಮಾಡಿದ ದೇವರ ಕೋಪಕ್ಕೆ ಕಾರಣ ಆದ ಇಸ್ರಾಯೇಲರ ಪರವಾಗಿ ಅವನು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಅವನು ಉನ್ನತವಾದ ನಾಯಕ. ಅವರು ಈ ರೀತಿಯಾಗಿ ಮಾತಾಡಿಕೊಳ್ಳುತ್ತಾರಲ್ಲ, ಕಾನಾನ್ ದೇಶಕ್ಕೆ ಸೇರಿಸದೆ ಹೋದ ಅಂದುಕೊಳ್ಳುತ್ತಾರಲ್ಲ, ದೇವಾ ಇದನ್ನು ನೀನು ಮಾಡಬೇಡ ಎಂಬುದಾಗಿ ಮೋಶೆ ದೇವರಿಗೆ ಹೇಳುತ್ತಾ ಇದ್ದಾನೆ. ಅವರು ಪಾಪ ಮಾಡಿದರೂ ಗೊತ್ತು, ಅವರು ಶಿಕ್ಷೆಗೆ ಅರ್ಹರು, ನೀನು ಸಾಯಿಸಬಲ್ಲನು, ನೀನು ಸಾಯಿಸಬಲ್ಲೆ ಅಂತ ನನಗೆ ಗೊತ್ತು. ಆದರೆ ಇದು ಒಳ್ಳೆ ದಾರಿ ಅಲ್ಲ, ಅವರನ್ನು ನಾಶ ಮಾಡಬೇಡ ಎಂದು ಮೋಶೆ ದೇವರಿಗೆ ಕೌನ್ಸಿಲಿಂಗ್ ಕೊಡ್ತಾ ಇದ್ದಾನೆ. ಒಬ್ಬ ಮನುಷ್ಯನು ದೇವರಿಗೆ ಕೌನ್ಸಿಲಿಂಗ್ ಕೊಡ್ತಾ ಇದ್ದಾನೆ. ಮೋಶೆ ತನ್ನ ಅಭಿಪ್ರಾಯವನ್ನು ದೇವರಿಗೆ ಕೊಡುವಾಗ ದೇವರು ಒಪ್ಪಿದನು.
ಒಂದು ಮಾತು ಅರ್ಥ ಮಾಡ್ಕೊಳ್ಳಿ. ದೇವರು ಸರ್ವಶಕ್ತನು, ಸಾರ್ವಭೌಮನು. ಅಂಟಿಲ್ ಹಿ ಸ್ಪೀಕ್ಸ್, ಗಾಡ್ ಇಸ್ ಸಾವರಿನ್. ಅಂಟಿಲ್ ಹಿ ಸ್ಪೀಕ್ಸ್, ಆತನು ಮಾತನಾಡುವವರೆಗೂ ಆತನು ಸಾರ್ವಭೌಮನು. ಆತನು ಮಾತನಾಡಿದ ನಂತರ ನಾವು ದಾಸನಾಗಿರಬೇಕು. ಆತನ ಮಾತನ್ನು ಆತನು ಯಾವತ್ತೂ ತೆಗೆದುಹಾಕುವುದಿಲ್ಲ. ಅದಕ್ಕೆ ಮೋಶೆ ಅನ್ನುತ್ತಾ ಇದ್ದಾನೆ, ಬೇಡ. ಮೋಸೆಸ್ ನ್ಯೂ ದಿಸ್ ಗ್ರೇಟ್ನೆಸ್ ಆಫ್ ಗಾಡ್. ದೇವರ ಒಂದು ಶಕ್ತಿಯನ್ನು ಮೋಶೆ ತಿಳಿದವನಾಗಿದ್ದಾನೆ. ತನ್ನ ಜನರನ್ನು ಸೇರಿಸಕ್ಕಾಗದೆ ಅವರನ್ನು ಸಾಯಿಸಿದ ಅಂದುಕೊಳ್ಳುತ್ತಾರೆ. ಹಾಗೆ ಮಾಡಬೇಡ. ಐಗುಪ್ತ ದೇಶದವರು ಈ ರೀತಿಯಾಗಿ ಅಂದುಕೊಳ್ಳುವುದಕ್ಕೆ ನೀನು ಆಸ್ಪದ ಕೊಡಬೇಡ ಎಂಬುದಾಗಿ ಮೋಶೆ ದೇವರ ಸಮ್ಮುಖದಲ್ಲಿ ಬೇಡಿಕೊಳ್ಳುತ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ರಿಸಲ್ಟ್ ಕುರಿತಾಗಿ ಆಲೋಚನೆ ಮಾಡಿರಿ. ನನ್ನ ಜೀವಿತದಲ್ಲಿ ಕಳ್ಳ ಅಂತ ಹೇಳಬೇಕಾ, ದೇವರ ಸ್ವತ್ತನ್ನು ಅಪಹರಿಸಿದವನಂತ ಹೇಳಿಕೊಳ್ಬೇಕಾ? ಯಾವ ರೀತಿಯಾದ ಸಾಕ್ಷಿಯನ್ನು ಎಸ್ಟಾಬ್ಲಿಷ್ ನಾನು ಮಾಡ್ತಾ ಇದ್ದೀನಿ? ನಾನು ಒಳ್ಳೆಯವನು, ನೀತಿವಂತನಂತ ಹೇಳಬೇಕಾ ದೇವರು? ಆಸ್ತಿ ಹೊಂದಿದವನು ಎಂಬುದಾಗಿ ದೇವರು ಹೇಳಬೇಕಾ? ನೋ. ನಂಬಿಗಸ್ತನಾದ ಆಳು ಎಂಬುದಾಗಿ ದೇವರು ಹೇಳಬೇಕು. ಅದೇ ನಾನು ಕೋರಿಕೊಳ್ಳುತ್ತಾ ಇದ್ದೇನೆ. ಸಹೋದರ ಸಹೋದರಿ, ದೇವರ ವಿಷಯದಲ್ಲಿ ಮೋಶೆ ಅದನ್ನೇ ಹೇಳ್ತಾ ಇದ್ದಾನೆ. ನಿನ್ನ ಕೈಯಿಂದ ಆಗದೇ ಇರುವಂಥ ಕಾರ್ಯ ಎಂಬುದಾಗಿ ಅವರು ಅಂದುಕೊಳ್ಳುತ್ತಾರಲ್ಲ, ಆ ರೀತಿಯಾಗಿ ಮಾತಾಡಿಕೊಳ್ಳೋದಕ್ಕೆ ಅವಕಾಶ ಕೊಡಬೇಡ ಅಂತೂ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ನಿನ್ನ ಕೋಪದಿಂದ ಸ್ವಲ್ಪ ತಾಳಿಕೋ ದೇವ ಎಂಬುದಾಗಿ ಕೇಳುತ್ತಾ ಇದ್ದಾನೆ. ಪಶ್ಚಾತ್ತಾಪ ಪಡು ಎಂಬುದಾಗಿ ಅವನು ಹೇಳುತ್ತಾ ಇದ್ದಾನೆ. ನಿನ್ನ ಸೇವಕರಾದ ಅಬ್ರಹಾಂ, ಇಸಾಕ್, ಯಾಕೋಬರನ್ನು ನೆನಪಿಗೆ ತಂದುಕೋ. ಯಾರಿಗೆ ನೀನು ವಾಗ್ದಾನ ಮಾಡಿದ್ಯೋ ಅವರನ್ನು ನೆನಪು ಮಾಡಿಕೋ ಎಂದು ಹೇಳುತ್ತಾ ಇದ್ದಾನೆ. ನೀನು ಇವರನ್ನು ಸಾಯಿಸಿದರೆ ನನ್ನ ಮಕ್ಕಳ ಮೂಲಕ ನನ್ನ ಸಂತಾನವನ್ನು ಕಾನಾನ್ ದೇಶಕ್ಕೆ ಸೇರಿಸುವೆನು ಎಂದು ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ವಾಗ್ದಾನ ಮಾಡಿದೆಯಲ್ಲ. ವಾಗ್ದಾನ ನೆರವೇರಿಸಿಕೊಳ್ಳುವುದು ಮುಖ್ಯ ಅಲ್ಲ, ವಾಗ್ದಾನ ನೆರವೇರಿಸುತ್ತಾನೆ ಎಂದು ಕರೆದುಕೊಂಡು ಬಂದು ಅವರನ್ನು ಕರೆದುಕೊಂಡು ಅಲ್ಲಿ ಸೇರಿಸಿಲ್ಲ ಅಂದರೆ ಲೋಕಕ್ಕೆ ಅಪಹಾಸ್ಯವಾಗಿರುತ್ತದೆ. ನಿನ್ನ ನಾಮ ಎಲ್ಲಿ ಕೂಡ ತಗ್ಗುವುದಕ್ಕೆ ಅವಕಾಶ ಕೊಡಬಾರದು. ಇದು ಒಂದು ಮೋಶೆಯ ಬೇಡಿಕೆಯಾಗಿತ್ತು. ನೀನು ನಿನ್ನ ಜೀವದಾಣೆ ಪ್ರಮಾಣ ಮಾಡಿ ಅವರಿಗೆ, ನಾನು ನಿಮ್ಮ ಸಂತತಿಯನ್ನು ಹೆಚ್ಚಿಸಿ ಆಕಾಶದ ನಕ್ಷತ್ರಗಳಷ್ಟು ಅಸಂಖ್ಯವಾಗಿ ಮಾಡುವೆನೆಂದು ನಾನು ಸೂಚಿಸಿರುವ ಈ ಪ್ರದೇಶಗಳನ್ನೆಲ್ಲ ನಿಮ್ಮ ಸಂತತಿಯವರಿಗೆ ಕೊಡುವೆನೆಂದು ಅವರು ಈ ದೇಶವನ್ನು ಶಾಶ್ವತವಾಗಿ ಸ್ವಾಧೀನದಲ್ಲಿ ಇಟ್ಟುಕೊಳ್ಳುವರೆಂದು ಮಾತು ಕೊಡಲಿಲ್ಲವೇ ಅಂದನು. ನೀನು ಸತ್ಯ ದೇವರು, ನ್ಯಾಯವಂತವಾದ ದೇವರು, ಅದ್ವಿತೀಯನು, ಪಾಪವನ್ನು ಸಹಿಸದವನು. ಅವರಿಗೆ ಹೇಳುವಾಗಲೇ ನಿನಗೆ ಇದು ಗೊತ್ತು. ಅವರು ನಿನಗೆ ಯಾರೆಂತ ಗೊತ್ತು. ನೀನು ಪ್ರತಿಕ್ರಿಯಿಸುವಾಗ ನಿನ್ನ ನಾಮ ಕೆಟ್ಟು ಹೋಗುತ್ತದೆ. ಆದುದರಿಂದ ಅದಾಗದ ಹಾಗೆ ನೀನು ಅವರನ್ನು ಕ್ಷಮಿಸಬೇಕು ಎಂದು ಹೇಳುತ್ತಾ ಇದ್ದೇನೆ. ದೇವರು ಮರೆತು ಹೋದ ಅಂತ ಅರ್ಥನ? ದೇವರು ಮರೆತಿಲ್ಲ, ದೇವರು ಮರೆಯುವುದಿಲ್ಲ, ದೇವರು ಮರೆಯುವಂಥವನಲ್ಲ. ಆತನಿಗೆ ನೆನಪಿನ ಶಕ್ತಿ ಇಲ್ಲ ಅಂತಲ್ಲ. ಆತನು ನಮ್ಮನ್ನು ಕ್ಷಮಾಪಣೆ ಮಾಡಿದರೆ ಕ್ಷಮಾಪಣೆ ಮಾಡಿದ್ದಾನೆ. ಪಾಪ ಕ್ಷಮಿಸಿದ ನಂತರ ಆತನು ನೆನಪಿಗೆ ತಂದುಕೊಳ್ಳುವುದಿಲ್ಲ. ಆತನ ವಾಗ್ದಾನ ಆತನು ಮರೆಯುವುದಿಲ್ಲ. ಆತನ ವಾಗ್ದಾನಗಳನ್ನು ಮರೆತು ಹೋಗುವುದಿಲ್ಲ.
ಆಗ ಯೆಹೋವನು ತನ್ನ ಪ್ರಜೆಗಳಿಗೆ ಮಾಡುವೆನೆಂದು ತಾನು ಹೇಳಿದ ಕೇಡಿನ ವಿಷಯದಲ್ಲಿ ಮನಸ್ಸನ್ನು ಬೇರೆ ಮಾಡಿಕೊಂಡನು. ಕೇಡಿನ ವಿಷಯದಲ್ಲಿ ಮನಸ್ಸನ್ನು ಬೇರೆ ಮಾಡಿಕೊಂಡನು. ವಿಮೋಚನಾ ಕಾಂಡ ಗ್ರಂಥ 32ನೇ ಅಧ್ಯಾಯ 13-14 ವಾಕ್ಯಗಳಲ್ಲಿ ಕೆಲವು ಮಾತನ್ನು ಹೇಳ್ತೇನೆ ಕೇಳಿ. ಮೋಶೆ ದೇವರೊಟ್ಟಿಗೆ ಮಾತನಾಡುತ್ತಾ, ನಿನ್ನ ಸೇವಕನಾದ ಅಬ್ರಹಾಂ, ಇಸಾಕ್, ಯಾಕೋಬರನ್ನು ನೆನಪಿಗೆ ತಂದುಕೋ. ನೀನು ನಿನ್ನ ಜೀವದಾಣೆ ಪ್ರಮಾಣ ಮಾಡಿ ಅವರಿಗೆ, ನಾನು ನಿಮ್ಮ ಸಂತತಿಯನ್ನು ಹೆಚ್ಚಿಸಿ ಆಕಾಶದ ನಕ್ಷತ್ರಗಳಷ್ಟು ಅಸಂಖ್ಯವಾಗಿ ಮಾಡುವೆನೆಂದು ನಾನು ಸೂಚಿಸಿರುವ ಈ ಪ್ರದೇಶಗಳನ್ನೆಲ್ಲ ನಿಮ್ಮ ಸಂತತಿಯವರಿಗೆ ಕೊಡುವೆನೆಂದು, ಅವರು ಈ ದೇಶವನ್ನು ಶಾಶ್ವತವಾಗಿ ಸ್ವಾಧೀನದಲ್ಲಿ ಇಟ್ಟುಕೊಳ್ಳುವರೆಂದು ಮಾತು ಕೊಡಲಿಲ್ಲವೇ ಅಂದನು. Moses reminded the promises of God. Two answers is ಇಸ್ರಾಯೇಲರ ಪಿತೃಗಳಿಗೆ ದೇವರು ಮಾಡಿದ ವಾಗ್ದಾನಗಳನ್ನು ದೇವರಿಗೆ ಜ್ಞಾಪಕ ಮೋಶೆ ಮಾಡುತ್ತಾ ಇದ್ದಾನೆ. ಜಾಗ್ರತೆಯಿಂದ ಕೇಳಿಸ್ಕೊಳ್ಳಿ. ಇಸ್ರಾಯೇಲರನ್ನು ದೇವರು ಕೋಪ ಮಾಡಿ ನಾಶ ಮಾಡಿದಾಗ ಈ ವಾಗ್ದಾನ ತೊಲಗಿ ಹೋಗುವುದಿಲ್ಲ. ಮೋಶೆ ಕೂಡ ಇಸ್ರಾಯೇಲರಿಂದಲೇ ಬಂದಾತನು. ಆದುದರಿಂದ 3 ವಾಗ್ದಾನಗಳು. ಒಂದು ಅಭಿವೃದ್ಧಿ, ಎರಡನೇದು ಸಮಸ್ತ ಭೂಮಿಯನ್ನು ಸಂತತಿಗೆ ಕೊಡುವೆನು ಅಂತ ಹೇಳಿದ್ಯಾ ನೀನು. ನಂತರ ನಿರಂತರವಾಗಿ ಹಕ್ಕುದಾರರಾಗಿರುವಂತೆ ಮಾಡುತ್ತೀ. ಶಾಶ್ವತವಾಗಿ ಸ್ವಾಧೀನದಲ್ಲಿ ಇಟ್ಟುಕೊಳ್ಳುವರೆಂದು ಮಾತು ಕೊಡಲಿಲ್ಲವೇ ಅಂದನು. ಸ್ವಾಸ್ಥ್ಯವನ್ನು ದೇವರು ಹೇಗೆ ಕೊಡುತ್ತಾನೆ ಅಂದರೆ ಶಾಶ್ವತವಾಗಿ ಸ್ವಾಧೀನದಲ್ಲಿ ಇಟ್ಟುಕೊಳ್ಳುವವರಾಗುವಂತೆ. ಇಟ್ ಈಸ್ ಪರ್ಮನೆಂಟ್ ಇನ್ಹೆರಿಟೆನ್ಸ್, ನಾಟ್ ಟೆಂಪ್ರರಿ. ಈಜಿಪ್ಟ್ ಈಸ್ ಟೆಂಪ್ರರಿ, ಕಾನಾನ್ ಈಸ್ ಪರ್ಮನೆಂಟ್. ಅರ್ಥ ಆಗ್ತಾ ಇದೆಯಾ? ಇದು ಎತ್ ಈಸ್ ಟೆಂಪ್ರರಿ, ನ್ಯೂ ಅರ್ತ್ ಈಸ್ ಪರ್ಮನೆಂಟ್. ಅರ್ಥ ಮಾಡ್ಕೊಳ್ಳಿ. ಟೈಮ್ ಈಸ್ ಟೆಂಪ್ರರಿ, ಇಟರ್ನಿಟಿ ಈಸ್ ಪರ್ಮನೆಂಟ್. ಅರ್ಥ ಆಗ್ತಾ ಇದೆಯಾ? ಹ್ಯೂಮನ್ ಲೈಫ್ ಈಸ್ ಟೆಂಪ್ರರಿ, ಲೈಫ್ ಆನ್ ದ ನ್ಯೂ ಅರ್ತ್ ಈಸ್ ಪರ್ಮನೆಂಟ್. ದೇವರ ಸಂಕಲ್ಪದಲ್ಲಿ ದೇವರು ನೂತನ ಭೂಮಿಯ ಮೇಲೆ ದೇವರ ಮಕ್ಕಳನ್ನು ಶಾಶ್ವತವಾದ ಹಕ್ಕುದಾರರಾಗುವಂತೆ ಮಾಡುತ್ತಾನೆ. ಅದು ಆತನ ಉದ್ದೇಶ. ವಿಧಿಗಳಾಗಿ ಇಸ್ರಾಯೇಲರಿಗೆ ಭೂಮಿಯಲ್ಲಿರುವಂಥ ಕಾನಾನನ್ನು ತೋರಿಸುತ್ತಾ ಇದ್ದಾನೆ. ದೇವರು ಯಾವುದಕ್ಕಾಗಿ ನಿರ್ಮಾಣ ಮಾಡಿದ್ದಾನೋ ಆ ಪಟ್ಟಣವನ್ನು ಅಬ್ರಹಾಮನು ಎದುರು ನೋಡಿದ. ವಾಗ್ದಾನದ ಫಲವನ್ನು ಅನುಭವಿಸದೆ ಹೋದರೂ ಅಡ್ಡಬಿದ್ದು ಆತನು ಹೇಳಿದ ಸ್ಥಳಕ್ಕೆ ಹೋದನು. ಅರ್ಥ ಆಗ್ತಾ ಇದೆಯಾ? ಅಬ್ರಹಾಮನು ಎದುರು ನೋಡಿದ್ದು ಭೌತಿಕವಾದ ಕಾನಾನ್ ದೇಶ ಅಲ್ಲ, ನಿತ್ಯವಾಗಿರುವಂಥ ನೂತನ ಭೂಮಿಯ ಮೇಲೆ ಅವನ ದೃಷ್ಟಿ ಇತ್ತು. ದೇವರೊಟ್ಟಿಗೆ ಶಾಶ್ವತ ನಿವಾಸ ಭೂಮಿಯ ಮೇಲೆ ಇರುವಂಥದ್ದಲ್ಲ. ಆ ಪರಲೋಕದ ಪಟ್ಟಣವನ್ನು ನೋಡಿದ, ಅಲಂಕರಿಸಿದ ಪಟ್ಟಣವನ್ನು ಅವನು ನೋಡಿದ. ಆ ಪಟ್ಟಣವನ್ನು ನೋಡಿದ, ಪರಲೋಕದ ಶಾಶ್ವತ ವಾಸಸ್ಥಾನವನ್ನು ಅವನು ನೋಡಿದ. ದಾವೀದ ಕಾಲದಲ್ಲಿ ಯೆಬೂಸಿಯರು ಇರುವಂಥ ಸ್ಥಳವನ್ನು ತೆಗೆದುಕೊಂಡು ಸೊಲೊಮೋನನ ಕಾಲದಲ್ಲಿ ಯೆಬೂಸಿಯರ ದೇವಾಲಯದಲ್ಲಿ ಸೊಲೊಮೋನನು ಕಟ್ಟಿದನು. ಟೆಂಪ್ರರಿ. ಯೇಸು ಕ್ರಿಸ್ತ ಪ್ರಭುವಿನಲ್ಲಿ ಭೂಮಿಯ ಮೇಲೆ ವಿಶ್ವಾಸಿಗಳನ್ನು ಇಟ್ಟು ಅವರ ಮಧ್ಯದಲ್ಲಿ ದೇವರ ನಿವಾಸ ಇರುವಂತೆ ಮಾಡುತ್ತಾನೆ. ಅದು ಪರ್ಮನೆಂಟ್. ಪರಲೋಕದಲ್ಲಿ ದೇವರ ನಿವಾಸ ಪರ್ಮನೆಂಟ್. ಇದು ನಿಮಗೆ ಗೊತ್ತಾಗಬೇಕು. ನಿನ್ನೊಟ್ಟಿಗೆ
ಇವರೊಟ್ಟಿಗೆ ಪ್ರಮಾಣ ಮಾಡಿದೆಯಲ್ಲ, ನಮಗಿಂತ ದೊಡ್ಡವರು ಹಿರಿಯರೊಟ್ಟಿಗೆ ಪ್ರಮಾಣ ಮಾಡಿದಿ. ಆದರೆ ದೇವರು ತನ್ನ ಪ್ರಮಾಣ ಇಟ್ಟು ಹೇಳಿದ್ದಾನೆ. ದೇವರ ಜೀವದ ಆಣೆ ಇಟ್ಟು ಪ್ರಮಾಣ ಮಾಡಿದ್ದಾನೆ. ಅಂದರೆ ಅದನ್ನು ನೆರವೇರಿಸುವೆನು. ಮೋಶೆ ಈ ವಿಷಯಗಳನ್ನು ನೆನಪು ಮಾಡಿದಾಗ ಅವನ ವಿಜ್ಞಾಪನೆ ಕೇಳಿ ಕ್ಷಮಿಸಿದನು. 15ರಿಂದ ಓದೋಣ. ಆಜ್ಞಾಶಾಸನಗಳಾದ ಆ 2 ಕಲ್ಲಿನ ಹಲಿಗೆಗಳನ್ನು ಮೋಶೆ ಕೈಯಲ್ಲೇ ಹಿಡಿದುಕೊಂಡು ಬೆಟ್ಟದಿಂದ ಇಳಿದು ಬಂದನು. ದೇವರು ತನ್ನ ಕೈಗಳಿಂದ ಬರೆದ ಶಾಸನಗಳು, ದೇವರ ಹ್ಯಾಂಡ್ ರೈಟಿಂಗ್, ದೇವರ ಕೈಯಿಂದ ಬರೆಯಲ್ಪಟ್ಟಂಥ ಹಲಿಗೆಗಳ ಶಾಸನಗಳು, ಆಜ್ಞಾಶಾಸನಗಳು 2 ಕಡೆಯೂ ಬರೆದನು. ಒಂದು ಕಡೆ 4 ಆಜ್ಞೆಗಳು, ಮತ್ತೊಂದು ಹಲಿಗೆಯ ಮೇಲೆ 6 ಆಜ್ಞೆಗಳು. ಬ್ಯಾಕ್ ಆ್ಯಂಡ್ ಬ್ಯಾಕ್, ಮುಂದೆ ಮತ್ತು ಹಿಂದೆ ಹಲಿಗೆಗಳ 2 ಕಡೆ ಬರೆದನು ಆಜ್ಞೆಗಳು. ಆ ಕಡೆ ಕೂಡ ಈ ಕಡೆ ಕೂಡ ಬರೆಯಲ್ಪಟ್ಟವುಗಳು. ಆ ಹಲಿಗೆಗಳ 2 ಪಕ್ಕಗಳಲ್ಲಿ ಅಕ್ಷರಗಳು ಬರೆದಿದ್ದವು. ಈ ಕಡೆಯೂ ಆ ಕಡೆಯೂ ಬರಹವಿತ್ತು. ಆ ಶಿಲಾಶಾಸನಗಳು ದೇವರ ಕೆಲಸವೇ. ಅವುಗಳಲ್ಲಿ ಬರೆದದ್ದು ದೇವರು ಕೆತ್ತಿದ ಅಕ್ಷರಗಳೇ. ಇಂಗ್ಲಿಷ್ ಬೈಬಲಲ್ಲಿ ದೇ ವೇರ್ ಬ್ಯಾಕ್ ಆ್ಯಂಡ್ ವೇರ್ ರಿಟನ್ ಬೈ ದ ಹ್ಯಾಂಡ್ ಆಫ್ ಗಾಡ್. ದೇವರ ಕೈಯಿಂದ, ದೇವರ ಬೆರಳಿಂದ ಬರೆಯಲ್ಪಟ್ಟಂಥ ಶಿಲಾಶಾಸನ. ದ ಟ್ಯಾಬ್ಲೆಟ್ಸ್ ವೇರ್ ದ ವರ್ಕ್ ಆಫ್ ಗಾಡ್, ರೈಟಿಂಗ್ಸ್ ಆರ್ ದ ರೈಟ್ ಆಫ್ ಗಾಡ್. 17. ಇಸ್ರಾಯೇಲರು ಉತ್ಸಾಹದಿಂದ ಕೂಗಾಡುತ್ತಾ ಇರಲಾಗಿ ಯೆಹೋಶುವನ ಆ ಶಬ್ದವನ್ನು ಕೇಳಿ, ಪಾಳೆಯದ ಕಡೆಯಿಂದ ಯುದ್ಧಧ್ವನಿ ಕೇಳಿಸುತ್ತದೆ ಎಂದು ಮೋಶೆಗೆ ಹೇಳಿದನು. ಯೆಹೋಶುವ ಯುದ್ಧವೀರ. ಅವನು ಯುದ್ಧವೀರನಾಗಿರುವುದರಿಂದ ಅದು ಜಯದ ಧ್ವನಿ ಅಂದುಕೊಂಡ. ಅರ್ಥ ಆಗ್ತಾ ಇದೆಯಾ? ಒಂದು ಶಬ್ದವನ್ನು ಕೇಳುವಾಗ ಆ ಶಬ್ದವನ್ನು ತಿಳಿದ ವ್ಯಕ್ತಿ ಅದರ ಪ್ರಕಾರ ಹೋಲಿಸಿದರೆ ಯುದ್ಧ ಧ್ವನಿಯಾಗಿ ಕಾಣುತ್ತದೆ, ಜಯದ ಧ್ವನಿಯಾಗಿ ಕಾಣುತ್ತದೆ. ಮೋಶೆಯೊಟ್ಟಿಗೆ ಹೇಳಿದ, ಅದಕ್ಕವನು, ನನಗೆ ಕೇಳಿಸುವುದು ಜಯಧ್ವನಿಯೂ ಅಲ್ಲ, ಅಪಜಯ ಧ್ವನಿಯೂ ಅಲ್ಲ, ಉತ್ಸವ ಧ್ವನಿಯೇ ಅಂದನು. ಯಾಕೆಂದರೆ ವಿಷಯ ಏನಂತ ದೇವರು ಮೋಶೆಗೆ ತಿಳಿಸಿದ್ದಾನೆ. ಅವರು ಕುಡಿತಾ ಇದ್ದಾರೆ, ತಿನ್ನುತ್ತಾ ಇದ್ದಾರೆ, ಹಬ್ಬ ಮಾಡುತ್ತಾ ಇದ್ದಾರೆ, ಉತ್ಸವ ಮಾಡುತ್ತಾ ಇದ್ದಾರೆ, ಜಾತ್ರೆ ಮಾಡ್ತಾ ಇದ್ದಾರೆ. ಎಲ್ಲ ದೇವರು ಮೋಶೆಗೆ ತಿಳಿಸಿದ್ದಾನೆ. ಅದಕ್ಕೆ ಮೋಶೆ ಅದು ಜಯ ಧ್ವನಿಯೂ ಅಲ್ಲ, ಅಪಜಯ ಧ್ವನಿಯೂ ಅಲ್ಲ, ಉತ್ಸವ ಧ್ವನಿಯೇ ಎಂದು ಕ್ಲಾರಿಟಿ ಕೊಡುತ್ತಾ ಇದ್ದಾನೆ. ಯೆಹೋಶುವ ಅನುಭವದಿಂದ ಇದು ಇದಾಗಿರಬಹುದು ಎಂದು ಹೇಳ್ತಾ ಇದ್ದಾನೆ. ಮೋಶೆ ದೇವರು ತಿಳಿಸಿದ್ದನ್ನು ತಿಳಿಸುತ್ತಾ ಇದ್ದಾನೆ. ಮೋಶೆಗೆ ರೈಟ್ ಇನ್ಫಾರ್ಮೇಷನ್ ಇದೆ. ಯಾಕೆಂದರೆ ದೇವರು ತಿಳಿಸಿದ್ದಾನೆ. ರಿಲಯಬಲ್ ಸೋರ್ಸ್, ನಂಬುವಂಥ ಮೂಲದಿಂದ ದೇವರಿಂದ ಸಮಾಚಾರ ಬಂದಿದೆ. ಅದು ಅಪಜಯ ಧ್ವನಿ ಅಲ್ಲ, ಉತ್ಸವ ಧ್ವನಿ ಅಲ್ಲ, ಜಯಧ್ವನಿ ಅಲ್ಲ, ಉತ್ಸವ ಧ್ವನಿಯೇ. ಮೋಶೆ ಕನ್ಫರ್ಮ್ ಮಾಡ್ತಾ ಇದ್ದಾನೆ. ಯಾವುದಾದ್ರೂ ಕನ್ಫರ್ಮ್ ಮಾಡಬೇಕಾದ್ರೆ ಇಟ್ ಮಸ್ಟ್ ಬಿ ಫ್ರಮ್ ಗಾಡ್. ಯು ಲರ್ನ್ ಫ್ರಮ್ ಗಾಡ್ ಆ್ಯಂಡ್ ಕನ್ಫರ್ಮ್ ಥಿಂಗ್ಸ್. ನಾವು ಕಲಿಯಬೇಕಾದ ವಿಷಯ ಇದು. ಅವನು ಪಾಳೆಯದ ಹತ್ತಿರಕ್ಕೆ ಬಂದು ಆ ಬಸವನನ್ನು ಜನರು ಕುಣಿದಾಡುವುದನ್ನು ಕಂಡಾಗ ಬಹು ಕೋಪಗೊಂಡು, ಗಮನಿಸುತ್ತಾ ಇದ್ದೀರಾ? ಮೋಶೆಗೆ ಬೆಟ್ಟದ ಮೇಲೆ ಇರುವಾಗ ದೇವರ ಇದೇ ದೃಶ್ಯವನ್ನು ಮೋಶೆಗೆ ಹೇಳುವಾಗ ದೇವರಿಗೆ ಇವನು ಒಪ್ಪಿಸಿದನು, ಬೇಡ ಅಂದ. ಇಟ್ ಈಸ್ ವೆರಿ ಈಸಿ ಟು ಬಿ ಪೀಸ್ಫುಲ್ ಅಂಟಿಲ್ ಯು ಫೇಸ್ ದ ಕಾನ್ಸಿಕ್ವೆನ್ಸ್. ಎಲ್ಲರೂ ಸಮಾಧಾನವಾಗೇ ಇರುತ್ತಾರೆ. ಅವರ ನಾಟ್ಯವನ್ನು ನೋಡುವಾಗ ಮೋಶೆಗೆ ಬಹಳ ಕೋಪ ಬಂತು. ದೇವರು ಕೋಪಗೊಂಡಿದ್ರಲ್ಲಿ ಏನೂ ತಪ್ಪಿಲ್ಲ, ಅದು ನೀತಿ. ಮೋಶೆಗೆ ಕೋಪ ಬಂತು. ಪಾಳೆಯದ ಹತ್ತಿರಕ್ಕೆ ಬಂದು
ಆ ಬಸವನನ್ನು ಜನರು ಕುಣಿದಾಡುವುದನ್ನು ಕಂಡಾಗ ಬಹು ಕೋಪಗೊಂಡು ಕೈಯಲ್ಲಿದ್ದ ಶಿಲಾಶಾಸನಗಳನ್ನು ಬೆಟ್ಟದ ಬುಡದಲ್ಲಿ ನೆಲಕ್ಕೆ ಹಾಕಿ ಒಡೆದು ಬಿಟ್ಟನು. ಇಮೋಷನ್ ಬಸ್ಟ್ ಆದ. ಅರ್ಥ ಆಗ್ತಾ ಇದೆಯಾ? ಎಷ್ಟು ದೊಡ್ಡ ದೇವ ಭಕ್ತನು 40 ದಿನ ದೇವ ದರ್ಶನದ ಗುಡಾರದ ಸನ್ನಿಧಾನದಲ್ಲಿ, ದೇವರ ಸನ್ನಿಧಾನದಲ್ಲಿ ದೇವರ ಮುಖವನ್ನು ನೋಡಿ ಆತ್ಮಿಕವಾಗಿ ಚೆನ್ನಾಗಿ ಬೆಳೆದಂಥ ಆ ಮೋಶೆ ಕೂಡ ಬಹಳ ಕೋಪ ಮಾಡಿಕೊಂಡ. ದೇವರು ಬರೆದುಕೊಟ್ಟಂಥ ಆಜ್ಞಾಶಾಸನಗಳನ್ನು ಬೆಟ್ಟದ ಬುಡದಲ್ಲಿ ನೆಲಕ್ಕೆ ಹಾಕಿ ಒಡೆದು ಬಿಟ್ಟನು. ದೇವರಿಗೆ ಪ್ರಾರ್ಥನೆ ಮಾಡಿದ ವ್ಯಕ್ತಿ, ಇಸ್ರಾಯೇಲರ ಪರವಾಗಿ ಪ್ರಾರ್ಥನೆ ಮಾಡಿದ ವ್ಯಕ್ತಿ, ನಿನ್ನ ಇಮೋಷನ್ ಕುರಿತಾಗಿ ಕೇರ್ಫುಲ್ ಆಗಿರಬೇಕು. ನಿನ್ನ ಭಾವನೆಗಳ ಮೇಲೆ ಎಚ್ಚರವಾಗಿ ಇರಬೇಕೆಂಬುದಾಗಿ ಮೋಶೆಯ ಈ ಒಂದು ಕಾರ್ಯ ದೇವರ ಮಕ್ಕಳಾದ ನಮಗೆ ತಿಳಿಯಪಡಿಸುತ್ತಾ ಇದೆ. ಅದು ನಷ್ಟಕ್ಕೆ ಕಾರಣವಾಗುವಂಥ ಸಾಧ್ಯತೆ ಇದೆ. ಹಲಿಗೆಗಳು ಒಡೆದು ಹೋಯಿತು, ಶಿಲಾಶಾಸನಗಳು ಒಡೆದು ಹೋಯಿತು. ಆದುದರಿಂದ ಬಹಳ ಸಂದರ್ಭದಲ್ಲಿ ನಾವು ದೇವರು ಕೊಟ್ಟವುಗಳನ್ನು ನಮ್ಮ ಕೈಯಿಂದಲೇ ಒಡೆದು ಹಾಕಿಕೊಳ್ಳುತ್ತೇವೆ ಭಾವೋದ್ರೇಕದಿಂದ. ಭಾವೋದ್ರೇಕ ಸಹಿಸಿಕೊಳ್ಳುವಂಥ ಆತ್ಮ ಕೊಟ್ಟಿದ್ದಾನೆ ದೇವರು. ಇಂದ್ರಿಯಗಳನ್ನು ಸಹಿಸಿಕೊಳ್ಳುವಂಥ, ನಿಯಂತ್ರಣ ಮಾಡುವಂಥ ಆತ್ಮವನ್ನು ದೇವರು ನಮ್ಮಲ್ಲಿ ಇಟ್ಟಿದ್ದಾನೆ. ಕೇಳಿದ ಸುದ್ದಿಗಳನ್ನು ಕೇಳಿ ಭಾವೋದ್ರೇಕಕ್ಕೆ ಒಳಗಾಗಿ ಈ ರೀತಿಯಾದ ಕ್ರಿಯೆಗಳನ್ನು ನಿಯಂತ್ರಣ ಮೀರಿ ಮಾಡಬಾರದು. ಆಗ್ರಹ ವಿಷಯವಾಗಿದ್ದರೂ ಕೂಡ, ಅದು ಯಾವುದೇ ವಿಷಯವಾಗಿದ್ದರೂ ಸರಿಯೇ, ಬಹಳ ಎಚ್ಚರವಾಗಿ ಇರಬೇಕು. 20 ಜನರು ಮಾಡಿಸಿಕೊಂಡಿದ್ದ ಬಸವನನ್ನು ಅವನು ಹಿಡಿದು ಬೆಂಕಿಯಿಂದ ಸುಟ್ಟು ಅರೆದು ಪುಡಿ ಮಾಡಿ ನೀರಿನ ಮೇಲೆ ಚೆಲ್ಲಿ ಇಸ್ರಾಯೇಲರಿಗೆ ಆ ನೀರನ್ನು ಕುಡಿಸಿದನು. ಇದು ಪನಿಷ್ಮೆಂಟ್. ಈ ಡಿಸ್ಟ್ರಾಯ್ಡ್ ದ ಐಡಲ್. ವಿಗ್ರಹವನ್ನು ಸುಟ್ಟು ಬಿಟ್ಟ. ಈಗ 21ನೇ ಶತಮಾನದಲ್ಲಿ ಭಾರತ ದೇಶದಲ್ಲಿ, ಹಿಂದೂಗಳ ದೇಶದಲ್ಲಿ ಇದ್ದೇವೆ. ಹಿಂದೂಗಳು ವಿಗ್ರಹಾರಾಧನೆ ಮಾಡ್ತಾರೆ. ಮೋಶೆ ಆ ದಿನದಲ್ಲಿ ಆ ವಿಗ್ರಹವನ್ನು ಸುಟ್ಟು ಪುಡಿ ಮಾಡಿ ನೀರಿಗೆ ಹಾಕಿ ಇಸ್ರಾಯೇಲರಿಗೆ ಕುಡಿಸಿದ. ನಾವು ಕೂಡ ಹೀಗೆ ಮಾಡ್ತೇವೆ ಅಂದರೆ ರಾಜ್ಯಾಂಗ ಒಪ್ಪೋದಿಲ್ಲ, ಕ್ರೈಸ್ತರು ಕೂಡ ಒಪ್ಪೋದಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ವಿಗ್ರಹ ಇಲ್ಲ. ವಿಗ್ರಹಗಳನ್ನು ಒಡೆಯುವುದು, ಪುಡಿ ಮಾಡುವುದು, ಈ ರೀತಿಯಾದ ಇರಿಟೇಟೆಡ್ ಕಾರ್ಯಗಳನ್ನು ಈಗ ನಾವು ಮಾಡಬಾರ್ದು. ಅರ್ಥ ಆಗ್ತಾ ಇದೆಯಾ? ವಿ ಆರ್ ಬೈಂಡೆಡ್ ಟು ದ ಸ್ಟೇಟ್ ಕಾನ್ಸ್ಟಿಟ್ಯೂಷನ್. ರಾಜ್ಯಾಂಗಕ್ಕೆ ನಾವು ಬದ್ಧರಾಗಿದ್ದೇವೆ. ವಿಗ್ರಹಗಳನ್ನು ಒಡೆಯಬೇಡ್ರಿ. ವಿಗ್ರಹಗಳನ್ನು ನಾಶನ ಮಾಡಿ ಅನಾವಶ್ಯಕವಾದ ಸಮಸ್ಯೆಯನ್ನು ದೇಶದಲ್ಲಿ ಉಂಟು ಮಾಡಬೇಡಿರಿ. 21 ಆಗ ಅವನು 21ರಿಂದ 24ನೇ ವಾಕ್ಯದವರೆಗೂ ಆರೋನನ ಬಳಿಗೆ ಮೋಶೆ ಬರೆದ. ನಾವು ಮನುಷ್ಯರು ಜಸ್ಟಿಫೈ ಮಾಡಿಕೊಳ್ತೇವೆ. ಒಂದು ಸಲ ಆಲೋಚನೆ ಮಾಡೋಣ. ಏನನ್ನುತ್ತಾ ಇದ್ದಾನೆ? ಆಗ ಅವನು ಆರೋನನನ್ನು, ನೀನು ಈ ಜನರಿಂದ ಮಹಾಪರಾಧವನ್ನು ಮಾಡಿಸಿದೆಯಲ್ಲ, ಹೀಗೆ ಮಾಡಿಸುವುದಕ್ಕೆ ಇವರು ನಿನಗೇನು ಮಾಡಿದರು ಎಂದು ವಿಚಾರಿಸಲು ಯಾಕೆ ಹೀಗೆ ಮಾಡಿದೆ? ಆರೋನನು, ಸ್ವಾಮಿಯವರು ರೋಷಗೊಳ್ಳಬಾರದು, ಈ ಜನರು ದುಷ್ಟ ಸ್ವಭಾವಿಗಳೆಂಬುದನ್ನು ಬಲ್ಲಿರಷ್ಟೇ. ಪ್ರಜೆಗಳು ದುರ್ಮಾರ್ಗಸ್ಥರೇ, ಅದರಲ್ಲಿ ಸಂದೇಹವಿಲ್ಲ. ನಿನಗೆ ಗೊತ್ತು, ರೆಫಿದೀಮಿನ ಸ್ಥಳದಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಮಾಡಿದ್ರು ಅಂತ ನಿನಗೆ ಗೊತ್ತು. ದುರ್ಮಾರ್ಗಸ್ಥರು. ನಾನು ಭಯಪಟ್ಟು
ಅವರು ಕೋರಿದ್ದನ್ನು ನಾನು ಮಾಡಿಬಿಟ್ಟೆ ಎಂದು ಆರೋನನು ಹೇಳ್ತಾ ಇದ್ದಾನೆ. ಆ್ಯಸ್ ಅ ಲೀಡರ್ ಯು ಮಸ್ಟ್ ಸ್ಟ್ಯಾಂಡ್ ಫರ್ಮ್. ಸತ್ಯವನ್ನು ಹೇಳದೆ ಹೋದರೆ ನೀನು ನಾಯಕನಾಗಿ ಹೇಗೆ ಆಗ್ತೀಯಾ? ತಪ್ಪು ಆಲೋಚನೆಯನ್ನು ನೀನು ಸರಿ ಮಾಡದೆ ಹೋದರೆ ನೀನು ಬೋಧಕನೇ ಹೇಗೆ ಆಗ್ತೀಯಾ? ಆದುದರಿಂದ ತಪ್ಪು ಮಾಡುತ್ತಾ ಇರುವಾಗ, ತಪ್ಪನ್ನು ತಪ್ಪು ಎಂದು ಖಂಡಿಸದೆ ಹೋಗುವಾಗ ನೀನು ವಿಶ್ವಾಸಿ ಹೇಗೆ ಆಗ್ತೀಯಾ? ಅಲ್ವಾ? ಆರೋನನು ಏನನ್ನುತ್ತಾ ಇದ್ದಾನೆ? ಪ್ರಜೆಗಳು ದುಷ್ಟ ಸ್ವಭಾವದವರು ಅನ್ನುವಂಥ ಮಾತು ಹೇಳುತ್ತಾ ಇದ್ದಾನೆ. ಅವರು ನನ್ನ ಬಳಿಗೆ ಬಂದು ನಮ್ಮ ಮುಂದುಗಡೆಯಲ್ಲೇ ಹೋಗುವುದಕ್ಕೆ ದೇವರುಗಳನ್ನು ಮಾಡಿಸಿಕೊಡು, ಐಗುಪ್ತ ದೇಶದಿಂದ ನಮ್ಮನ್ನು ಕರಕೊಂಡು ಬಂದ ಮೋಶೆ ಏನಾದನೋ ಗೊತ್ತಿಲ್ಲ ಅಂದರು. ಅದಕ್ಕೆ ನಾನು ಯಾರಲ್ಲಿ ಚಿನ್ನದ ಒಡವೆ ಇದೆಯೋ ಅವರೆಲ್ಲರೂ ಅದನ್ನು ತೆಗೆದು ನನಗೆ ಕೊಡಬೇಕು ಅಂದೆನು. ಅವರು ಹಾಗೆ ಕೊಡಲಾಗಿ ನಾನು ಆ ಚಿನ್ನವನ್ನು ಬೆಂಕಿಯಲ್ಲಿ ಹಾಕಿದಾಗ ಆ ಬಸವ ಉಂಟಾಯಿತು ಅಂದನು. ತಾನು ಹೇಳಿಕೊಳ್ಳಬೇಕಾದ ಸನ್ನಿವೇಶ ಬಂದಾಗ, ತನ್ನ ತಪ್ಪನ್ನು ಒಪ್ಪಿಕೊಳ್ಳಬೇಕಾದ ಸಂದರ್ಭ ಬಂದಾಗ ಬದಲಾಯಿಸಿ ಹೇಳುತ್ತಿದ್ದಾನೆ. ಇದೇ ತಪ್ಪು. ಮಾನವನು ಯಾವಾಗಲೂ ಕೂಡ ತನ್ನ ಪಾಪವನ್ನು ತಪ್ಪು ಎಂಬುದಾಗಿ ಒಪ್ಪಿಕೊಳ್ಳುವುದಕ್ಕೆ ಹಿಂಜರಿಯುತ್ತಾನೆ. ಆರೋನನು ಮೋಶೆಗೆ ಹೀಗೆ ಮಾಡುತ್ತಾ ಇದ್ದಾನೆ. ನಾನು ಬೆಂಕಿಯಲ್ಲಿ ಹಾಕಿದಾಗ ಅದು ಬಸವ ಉಂಟಾಯಿತು. ಹೇಗೆ ಬಸವ ಆಗ್ತದೆ? ಯು ಆರ್ ದ ರೀಸನ್ ಫಾರ್ ದ ಐಡೋಲೇಟರ್. ವಿಗ್ರಹಾರಾಧನೆಗೆ ನೀನೇ ಕಾರಣ ಅದೇ. ಅವರ ಮಾತಿಂದ ಹೇಳಿದೆ, ಅದನ್ನು ನೀನು ಕ್ರಿಯೆಗಳಿಂದ ಮಾಡಿದೆ. ಜಾಗ್ರತೆ. ಬಿ ಕೇರ್ಫುಲ್ ಅಬೌಟ್ ಯುವರ್ ಆ್ಯಟಿಟ್ಯೂಡ್. ನೀನೇ ರೆಸ್ಪಾನ್ಸಿಬಿಲಿಟಿ ಫಾರ್ ಯುವರ್ ಆ್ಯಕ್ಷನ್. ಅವರು ಮಾಡಿದ್ರು, ಇವರು ಹೇಳಿದರು, ಅಲ್ಲ, ನೀನೇನು ಮಾಡಿದೆ ಅದೇ ಮುಖ್ಯ. ಅದರಿಂದಲೇ ನೀನು ತೀರ್ಪಿಗೆ ಗುರಿಯಾಗ್ತೀಯ. 25ರಿಂದ 29ನೇ ವಾಕ್ಯದವರೆಗೂ ಓದುತ್ತೇನೆ. ಜನರು ಅಂಕೆ ತಪ್ಪಿ ತಮ್ಮ ಇಷ್ಟ ಬಂದಂತೆ ಮಾಡುವುದಕ್ಕೆ ಆರೋನನು ಅವರನ್ನು ಬಿಟ್ಟಿದ್ದರಿಂದ ಅವರ ವಿರೋಧಿಗಳು ಅಪಹಾಸ್ಯ ಮಾಡುವುದಕ್ಕೆ ಆಸ್ಪದವಾಯಿತು. ಅವರು ಕ್ರಮವಿಲ್ಲದೆ ಸ್ವೇಚ್ಛೆಯಾಗಿ. ಇದು ಬಹಳ ಪ್ರಾಮುಖ್ಯವಾದ ವಾಕ್ಯ. ಇದು ಜವಾಬ್ದಾರಿಯಿಂದ ಇರುವಂಥ ವ್ಯಕ್ತಿಗಳ ಜವಾಬ್ದಾರಿ. ದೇವ ಸೇವಕರು ಸಭೆಯ ನಡತೆಗೆ ಬಾಧ್ಯಸ್ಥರು. ನಾಯಕರೇ ಸಭೆ ಸ್ವಭಾವಕ್ಕೆ, ಸಭೆಯ ವಿಶ್ವಾಸಿಗಳ ಸ್ವಭಾವ ಹೇಗಿದೆ ಅನ್ನುವುದಕ್ಕೆ ಆ ಸಭೆಯ ನಾಯಕರುಗಳೇ ಕಾರಣ ಆಗಿರ್ತಾರೆ. ಅರ್ಥ ಆಗ್ತಾ ಇದೆಯಾ? ಆರೋನ, ನೀನು ಅವರು ಇಷ್ಟ ಬಂದ ಹಾಗೆ ಬದುಕುವುದಕ್ಕೆ ನೀನು ಅನುಮತಿ ಕೊಟ್ಟಿದೆಯಾ? ನೀನು ಅವರನ್ನು ಬಿಟ್ಟಿದೆಯಾ? ನಿನ್ನ ಲೀಡರ್ಶಿಪ್ ಮೂಲಕವಾಗಿ ಅವ್ರಿಗೆ ಪರಿಣಾಮ ಬೀರುವಂತೆ ನೀನು ಮಾಡ್ತಾ ಇಲ್ಲ. ನೀನೇ ಅವರು ಆ ರೀತಿಯಾಗಿ ಮಾಡುವುದಕ್ಕೆ ಅನುಮತಿ ಕೊಟ್ಟ ಹಾಗೆ ಆಯಿತು. ಅರ್ಥ ಆಗ್ತಾ ಇದೆಯಾ? ದರ್ಶನ ಇಲ್ಲದಿದ್ದರೆ ಜನಗಳು ಚದರಿ ಹೋಗುತ್ತಾರೆ. ನಾಯಕರು ಇಲ್ಲದೆ ಜನರು ಚದರಿ ಹೋಗುತ್ತಾರೆ. ನಾಯಕನು ಇಲ್ಲದೆ ಹೋಗುವಾಗ ಚದರಿ ಹೋದ ಕುರಿಗಳ ಹಾಗೆ ಆಗುತ್ತಾರೆ. ಪ್ರಜೆಗಳನ್ನು ಸರಿಯಾದ ದಾರಿಯಲ್ಲಿ ಅವನು ನಡೆಸಲಿಲ್ಲ. ಮೋಶೆ ಆರೋನನಿಗೆ ಪ್ರಶ್ನೆ ಕೇಳುತ್ತಾ ಇದ್ದಾನೆ. ಅವರು ಕ್ರಮವಿಲ್ಲದೆ ಸ್ವೇಚ್ಛೆಯಾಗಿ ನಡೆದುಕೊಳ್ಳುವುದಕ್ಕೆ ಮೋಶೆ ನೋಡಿ ಪಾಳೆಯದ ಬಾಗಿಲಲ್ಲಿ ನಿಂತುಕೊಂಡು, ಇಟ್ ಈಸ್ ಯುವರ್ ಫಾಲ್ಟ್, ನನ್ನ ಫಾಲ್ಟ್, ನನ್ನ ತಪ್ಪೆಂದು ಒಪ್ಪಿಕೊಳ್ಬೇಕು. 26. ಅವರು ಕ್ರಮವಿಲ್ಲದೆ ಸ್ವೇಚ್ಛೆಯಾಗಿ ನಡೆದುಕೊಳ್ಳುವುದನ್ನು ಮೋಶೆ ನೋಡಿ ಪಾಳೆಯದ ಬಾಗಿಲಲ್ಲಿ ನಿಂತುಕೊಂಡ. ಮೋಶೆ ಲೇವಿ. ಮೋಶೆ ಆರೋನ ಲೇವಿ. ದೇವರು ಆರಿಸ್ಕೊಂಡಂಥವರು ಲೇವಿಯರು ಎದ್ದು ಬಂದರು. ಇದು ನಡೆಯಬೇಕು. ದೇವರ ಪಕ್ಷವಾಗಿ ಇರುವವರು ಎದ್ದು ಬರಬೇಕಾದ ಸಮಯ ಇದು. ದೇವರ ಸಭೆಯಲ್ಲಿ, ಸಮಾಜದಲ್ಲಿ ಕಾಣಿಸಿಕೊಳ್ಳುತ್ತೇವೆ ಅಂದುಕೊಳ್ಳುವವರು, ದೇವರಿಗಾಗಿ ಇರುವವರು ಒಂದು ಕಡೆ ಬರಬೇಕಾದ ಸಮಯ. ಸೆಟ್ ಅಪಾರ್ಟ್, ಪ್ರತ್ಯೇಕಿಸಿಕೊಳ್ಳಬೇಕಾದ ಸಮಯ. ಸೆಟ್ ಅಪಾರ್ಟ್. ನಾವು ಪಕ್ಕಕ್ಕೆ ಬರಬೇಕು.
ಮೋಶೆ ದೇವರ ಪರವಾಗಿ ಪಕ್ಕಕ್ಕೆ ಬಂದನು. ನಿಮ್ಮಲ್ಲಿ ಯೆಹೋವನ ಪಕ್ಷದವರೆಲ್ಲರೂ ನನ್ನ ಬಳಿಗೆ ಬರಬೇಕು ಎಂದು ಹೇಳಿದನು. ಆಗ ಲೇವಿಯ ಕುಲದವರೆಲ್ಲರೂ ಅವನ ಬಳಿಗೆ ಕೂಡಿ ಬಂದರು. ಮೋಶೆ ಅವರಿಗೆ, ಇಸ್ರಾಯೇಲರ ದೇವರಾದ ಯೆಹೋವನು ಅಪ್ಪಣೆ ಮಾಡುವುದೇನೆಂದರೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ಕತ್ತಿಯನ್ನು ಸೊಂಟಕ್ಕೆ ಕಟ್ಟಿಕೊಂಡು ಪಾಳೆಯದ ಮಧ್ಯದಲ್ಲಿ ಒಂದು ಬಾಗಿಲಿನಿಂದ ಮತ್ತೊಂದು ಬಾಗಿಲಿನವರೆಗೂ ಹೋಗುತ್ತಾ ಬರುತ್ತಾ ಅಣ್ಣ, ತಮ್ಮ, ಗೆಳೆಯ, ನೆರೆಯವ ಎಂದು ಲಕ್ಷಿಸದೆ ಜನರನ್ನು ಸಂಹರಿಸಬೇಕು ಎಂದು ಹೇಳಿದನು. ವಿಗ್ರಹಾರಾಧಕರನ್ನು ಯಾಕೆ ಕಂಡೆಮ್ ಮಾಡ್ತಾ ಇದ್ದಾನೆ ದೇವರು ಕಂಡೆಮ್ ಆಲ್ರೆಡಿ ಮಾಡಿದ್ದಾನೆ. ನರಕಕ್ಕೆ ಏರ್ಪಡಿಸಲ್ಪಟ್ಟಿದ್ದಾರೆ. ಭೌತಿಕ ಜೀವಿತ ಇದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ. ದೇವರು ಯಾವುದನ್ನು ರೆಸ್ಪೆಕ್ಟ್ ಮಾಡುತ್ತಾ ಇದ್ದಾನೆ? ಆತನು ಜೀವವನ್ನು, ನೀತಿಯನ್ನು ರೆಸ್ಪೆಕ್ಟ್ ಮಾಡುತ್ತಾ ಇದ್ದಾನೆ. ಅದಕ್ಕೆ ವ್ಯತಿರಿಕ್ತವಾದವನು ಬದುಕಿದ್ರೂ ಒಂದೇ, ಸತ್ತರೂ ಒಂದೇ. 22 3,000 ಜನ ಸತ್ತು ಹೋದರು. 28 ಲೇವಿಯ ಕುಲದವರು ಮೋಶೆಯ ಆಜ್ಞೆಯ ಮೇರೆಗೆ ಮಾಡಿದರು. ಲೇವಿಯರೊಟ್ಟಿಗೆ ಹೇಳ್ತಾ ಇದ್ದಾನೆ, ನಿಮ್ಮ ಮಕ್ಕಳಲ್ಲಿ, ನಿಮ್ಮ ಸಹೋದರರಲ್ಲಿ ಇನ್ನೂ ಯಾರಾದರೂ ವಿಗ್ರಹಾರಾಧಕರು ಇದ್ದರೆ ನೀವೇ ಅವರ ಮೇಲೆ ಬಿದ್ದು ನಿಮ್ಮನ್ನು ನೀವೇ ರಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ನೀವೇ ಸಂರಕ್ಷಿಸಿಕೊಳ್ಳಿರಿ. ಇಟ್ಸ್ ಯುವರ್ ಡ್ಯೂಟಿ. ದೇವರು ನಮ್ಮನ್ನು ನೀತಿವಂತರನ್ನಾಗಿ ಮಾಡುವಾಗ ನೀತಿವಂತರನ್ನಾಗಿ ಜೀವಿಸುವುದು ನಮ್ಮ ಕರ್ತವ್ಯವಾಗಿದೆ. ಪರಿಶುದ್ಧತೆಯಿಂದ ನಾವು ಜೀವಿಸಬೇಕಾದ ಬಾಧ್ಯತೆ ನಮ್ಮ ಮೇಲೆಯೇ ಇದೆ. ಇದು ಹಳೆ ಒಡಂಬಡಿಕೆ ಪೀರಿಯಡ್, ಹೊಸ ಒಡಂಬಡಿಕೆಯ ಸಮಯ ಅಲ್ಲ. ಮೋಶೆಯ ಮೂಲಕ ದೇವರು ಮಾಡುತ್ತಾ ಇರುವಂಥ ಕಾರ್ಯ. ಈಗ ಯಾರು ಯಾರನ್ನು ಸಾಯಿಸುವಂಥ ಅನಿವಾರ್ಯತೆ ಇಲ್ಲ. ವಿಗ್ರಹಾರಾಧನೆ ಮಾಡಿದರೂ ವಿಗ್ರಹಾರಾಧನೆ ಮಾಡದೆ ಇರುವವರು ಕೊಲ್ಲುವಂಥ ಸಮಯ ಅಲ್ಲ ಇದು. ಹಳೆ ಒಡಂಬಡಿಕೆಯಲ್ಲಿ ದೇವರು ಆ ವಿಧವಾಗಿ ಮಾತನಾಡಿದ. ದೇವರು ಬದಲಾದ ಅಂತ ಅಲ್ಲ ಅರ್ಥ. ನ್ಯಾಯ ತೀರ್ಪಿನ ದಿನದಲ್ಲಿ ದೇವರೇ ಅವರನ್ನು ಸಂಹಾರ ಮಾಡ್ತಾನೆ. ವಿಗ್ರಹಾರಾಧಕರನ್ನು ಬೆಂಕಿಯ ನರಕದಲ್ಲಿ ಆತನೇ ಸ್ವಯವಾಗಿ ದಬ್ಬುತ್ತಾನೆ. ಅರ್ಥ ಮಾಡ್ಕೊಳ್ಳಿ. ಗಾಡ್ ಹೇಟ್ಸ್ ಸಿನ್, ಗಾಡ್ ಕಂಡೆಮ್ಸ್ ಸಿನ್. ದೇವರು ಪಾಪವನ್ನು ಒಪ್ಪುವುದಿಲ್ಲ. ನಿಮ್ಮನ್ನು ನೀವೇ ಪ್ರತಿಷ್ಠಿಸಿಕೊಳ್ಳಿ. 30ರಿಂದ 33ನೇ ವಾಕ್ಯದವರೆಗೂ. ಮರುದಿನದಲ್ಲಿ ಮೋಶೆ ಜನರಿಗೆ, ನೀವು ಮಹಾಪಾಪ ಮಾಡಿದಿರಿ, ಆದರೂ ನಾನು ಬೆಟ್ಟವನ್ನು ಹತ್ತಿ ಯೆಹೋವನ ಸನ್ನಿಧಿಗೆ ಹೋಗುವೆನು. ಒಂದು ವೇಳೆ ನೀವು ಮಾಡಿದ ಪಾಪಕೃತ್ಯಕ್ಕೆ ಕ್ಷಮಾಪಣೆಯು ನನ್ನ ಮೂಲಕ ದೊರಕಿತು ಎಂದು ಹೇಳಿದನು. ಆಗ ಮೋಶೆ ಯೆಹೋವನ ಬಳಿಗೆ ತಿರುಗಿ ಹೋಗಿ, ಅಯ್ಯೋ ಅಯ್ಯೋ, ಈ ಜನರು ಮಹಾಪಾಪವನ್ನು ಮಾಡಿದ್ದಾರೆ, ಚಿನ್ನದ ದೇವರನ್ನು ಮಾಡಿಕೊಂಡಿದ್ದಾರೆ. ಆದರೂ ನೀನು ಕರುಣವಿಟ್ಟು ಅವರ ಪಾಪವನ್ನು ಕ್ಷಮಿಸಬೇಕು, ಇಲ್ಲವಾದರೆ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಿಬಿಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು. ಬೆಟ್ಟದ ಮೇಲೆ ಹೋಗಿ ದೇವರನ್ನು ನೋಡಿ, ದೇವ, ಅವರನ್ನು ಕ್ಷಮಾಪಣೆ ಮಾಡು, ಅವರನ್ನು ಕ್ಷಮಿಸದೆ ಹೋದರೆ ನನ್ನ ಹೆಸರನ್ನು ಜೀವಬಾಧ್ಯರ ಪಟ್ಟಿಯಿಂದ ತೆಗೆದು ಬಿಡು. ಜೀವಬಾಧ್ಯರ ಪಟ್ಟಿಯಲ್ಲಿ ಪ್ರತಿಯೊಬ್ಬರ ಹೆಸರು ಬರೆಯಲ್ಪಡುತ್ತದೆ. ಆತನ ಹೆಸರನ್ನು ನಂಬದವರಿಗೆ, ದೇವರನ್ನು ಆರಾಧನೆ ಮಾಡದವರಿಗೆ ಅವರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲೇ ಇರುತ್ತದೆ. ವಿಗ್ರಹಾರಾಧನೆ ಮಾಡುವವರ ಹೆಸರು ಅಲ್ಲಿಂದ ತೆಗೆದು ಹಾಕಲ್ಪಡುತ್ತದೆ. ಅದಕ್ಕೆ ಯೆಹೋವನು, ಯಾರ್ಯಾರು ನನ್ನ ಮಾತನ್ನು ಮೀರಿ ಪಾಪ ಮಾಡಿದ್ದಾರೋ ಅವರ ಹೆಸರುಗಳನ್ನೇ ನನ್ನ ಬಳಿಯಲ್ಲಿರುವ ಪಟ್ಟಿಯಿಂದ ನಾನು ಅಳಿಸಿಬಿಡುವೆನು. ನೀನು ಇಲ್ಲಿಂದ ಹೊರಟು ನಾನು ನಿನಗೆ ಹೇಳಿದ ದೇಶಕ್ಕೆ ಈ ಜನರನ್ನು ನಡೆಸಿಕೊಂಡು ಹೋಗು. ಯಾರು ಪಾಪ ಮಾಡಿದ್ದಾರೋ ಅವರನ್ನು ನಾನು ನೋಡ್ಕೊಳ್ತೇನೆ, ನೀನು ಹೋಗು ಅಂದ. ಮನುಷ್ಯರನ್ನು ಕ್ಷಮಿಸುವುದು, ಶಿಕ್ಷಿಸುವುದು ದೇವರ ಕಾರ್ಯ, ಆತನ ಚಿತ್ತ. ಆತನು ಮಾಡ್ತಾನೆ, ಕ್ಷಮಿಸುತ್ತಾನೆ. ಮೋಶೆ ಪಾತ್ರ ಏನು ಗೊತ್ತಾ? ವಿಜ್ಞಾಪನೆ ಮಾಡುವುದು. ದೇವರೇ ವಿಜ್ಞಾಪನೆ ಕೇಳಿ ಕ್ಷಮಾಪಣೆ ಮಾಡುವಂಥದ್ದು. ನನಗೆ ಗೊತ್ತು ನಾನು ಏನು ಮಾಡಬೇಕು, ನೀನು ಹೋಗು.
ಎಂದು ದೇವರು ಹೇಳಿದ. ಅವರನ್ನು ಕ್ಷಮಿಸು, ಇವರನ್ನು ಕ್ಷಮಿಸು. ಈ ಡೋಂಟ್ ನೀಡ್ ಟು ರೆಕಮೆಂಡ್ ಟು ಗಾಡ್. ನೀನು ಪ್ರಾರ್ಥನೆ ಮಾಡು ಟು ಫರ್ಗಿವ್ ಅದರ್ಸ್. ಇತರರನ್ನು ಕ್ಷಮಿಸು ಎಂದು ಪ್ರಾರ್ಥನೆ ಮಾಡು. ಕ್ಷಮಿಸುವುದು ಬಿಡುವುದು ದೇವರ ಕಾರ್ಯ. ದೇವರಿಗೆ ಗೊತ್ತು, ದೇವರು ಅದನ್ನು ಮಾಡ್ತಾನೆ. ನೀನು ಹೋಗಿ ಅವರನ್ನು ನಾನು ಸೇರಿಸಿದ ದೇಶಕ್ಕೆ ಈ ಜನರನ್ನು ನಡೆಸಿಕೊಂಡು ಹೋಗು ಎಂದು ಮೋಶೆಗೆ ದೇವರು ಹೇಳಿದನು. ಐ ಆಮ್ ಇನ್ ಟು ಮೈ ವರ್ಕ್, ಐ ವಿಲ್ ಡೂ ಮೈ ವರ್ಕ್. ದೇವರು ಅನ್ನುತ್ತಾ ಇದ್ದಾನೆ, ನಾನು ನನ್ನ ಕಾರ್ಯವನ್ನು ಮಾಡ್ತೇನೆ, ನೀನು ನಿನ್ನ ಕಾರ್ಯವನ್ನು ಮಾಡು. ನನ್ನ ದೂತನು ನಿನ್ನ ಮುಂದುಗಡೆಯಲ್ಲಿ ನಡೆಯುವನು, ಆದರೂ ನಾನು ಅವರನ್ನು ಶಿಕ್ಷಿಸುವಾಗ ಅವರ ಪಾಪಕ್ಕೆ ತಕ್ಕಂತೆ ಶಿಕ್ಷಿಸುವೆನು. ಅವರ ಪಾಪ ಅವರ ಮೇಲೆಯೇ ಬರುತ್ತದೆ. ನೋ ಬಡಿ ಕ್ಯಾನ್ ಎಸ್ಪೆಕ್ಟ್, ನೋ ಬಡಿ ಕ್ಯಾನ್ ಎಸ್ಕೇಪ್. ಯಾರು ಪಾಪ ಮಾಡಿದ್ದಾರೋ ಅವರು ದೇವರಿಂದ ತಪ್ಪಿಸಿಕೊಳ್ಳಲಾರರು. ಆದುದರಿಂದ ಪ್ರಜೆಗಳನ್ನು ನಡೆಸಿಕೊಂಡು ಹೋಗು. ನನ್ನ ದೂತ ನಿನ್ನ ಮುಂದುಗಡೆ ನಡೆಯುವನು. ಆ ದೂತನು ಯೇಸು ಕ್ರಿಸ್ತನೇ, ಪ್ರೀ ಇನ್ಕಾರ್ನೇಟೆಡ್ ಜೀಸಸ್ ಕ್ರೈಸ್ಟ್, ಏಂಜಲ್ ಆಫ್ ಗಾಡ್. ದೇವರ ದೂತ ಕ್ರಿಸ್ತನ ಅವರ ಮುಂದೆ ನಡೆಯುತ್ತಾನೆ. ಕಾನಾನ್ ದೇಶಕ್ಕೆ ನಡೆಸಿದಾತನು ಕ್ರಿಸ್ತನೇ. ಇಸ್ರೇಲರು ಆರೋನನ ಕೈಯಿಂದ ಆ ಬಸವನನ್ನು ಮಾಡಿಸಿಕೊಂಡದ್ದರಿಂದ ಯೆಹೋವನು ಅವರನ್ನು ದಂಡಿಸಿದನು. ಪ್ರಜೆಗಳು ಆರೋನನ ಕೈಯಿಂದ ಮಾಡಿಸಿದರು. ಭಯಂಕರವಾದ ಶಿಕ್ಷೆ ಅವರ ಮೇಲೆ ಬಂತು. ಅವರು ತಟ್ಟಿಕೊಳ್ಳಲಾಗದಂಥ ಬಾಧೆಗಳು ದೇವರಿಂದ ಅವರಿಗೆ ಬಂತು. ನಮ್ಮ ಆ್ಯಟಿಟ್ಯೂಡ್, ನಮ್ಮ ಆ್ಯಕ್ಷನ್, ಕ್ರಿಯೆಗಳು ದೇವರು ನೋಡುತ್ತಾನೆ. ನಮ್ಮನ್ನು ನಾವು ಸರಿ ಮಾಡಿಕೊಳ್ಳಬೇಕು. ನಮ್ಮನ್ನು ಇನ್ನೂ ಹೆಚ್ಚಾಗಿ ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳೋಣ. ಪಾಪವನ್ನು ಬಿಟ್ಟು ಬಿಡೋಣ. ಪಾಪದಿಂದ ವಿಮೋಚನೆ ಕೊಡುವಂಥ, ಪಾಪ ಬಿಟ್ಟು ಬಿಡುವಂಥ ಶಕ್ತಿಯನ್ನು ದೇವರಿಂದ ಕೇಳಿಕೊಳ್ಳೋಣ. ನೀತಿಯಿಂದ ದೇವರ ರಾಜ್ಯವನ್ನು ಸೇರೋಣ. 32ನೇ ಅಧ್ಯಾಯವನ್ನು ಮುಗಿಸಿದ್ದೇವೆ.